ಎಲ್ಲ ವಕೀಲರಿಗೂ ಒಂದು ಆಸೆ ಇರುತ್ತೆ, ನಾನು ಕೂಡ ಜಡ್ಜ್ ಆಗ್ಬೇಕು ಅಂತ. ಆ ದೃಷ್ಟಿಯಿಂದ ಈಗಾಗ್ಲೇನೆ ಕರ್ನಾಟಕ ಹೈಕೋರ್ಟ್ ನಲ್ಲಿ ಪುನಃ ಸಿವಿಲ್ ಜಡ್ಜಸ್ ನ 91 ಜನ ಸೆಲೆಕ್ಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಮತ್ತೆ ಡೈರೆಕ್ಟ್ ಆಗಿ ಡಿಸ್ಟ್ರಿಕ್ಟ್ ಜಡ್ಜ್ ಆಗೋರ್ಗೂ ಕೂಡ ಆ ಅವಕಾಶಗಳನ್ನ ಒದಗಿಸ್ಕೊಟ್ಟಿದ್ದಾರೆ. ನೋಟಿಫಿಕೇಶನ್ಗಳದೆಲ್ಲ ಬರುತ್ತೆ, ತಾವೆಲ್ಲ ಅದನ್ನ ಗಮನಿಸ್ತಾ ಇದ್ದೀರಿ. ಅಡ್ವೊಕೇಟ್ ಅಕಾಡೆಮಿಯ ಮೂಲ ಉದ್ದೇಶ ಏನು ಅಂತಂದ್ರೆ, ಯಾವ ಸಬ್ಜೆಕ್ಟ್ ನಲ್ಲೂ ಕೂಡ ನಮ್ಮ ವಕೀಲರು ಹಿಂದೆ ಬೀಳಬಾರ್ದು, ಮತ್ತೆ ಯಾವ ವಿಚಾರಗಳನ್ನ ನಾವು ಮಾತಾಡೋದಿದೀವಿ ಅಥವಾ ಯಾವ ವಿಚಾರದ ಬಗ್ಗೆ ನಾವು ಪ್ರಶ್ನೆಗಳನ್ನ ಕೇಳಿದಾಗ ಉತ್ತರ ಬರೆಯೋದಿದೀವಿ, ಅದರಲ್ಲಿ ಖಚಿತತೆ ಇರಬೇಕು, ಕ್ಲಾರಿಟಿ ಇರಬೇಕು, ತಪ್ಪಾಗಬಾರ್ದು. ಮತ್ತೆ ಆ ಎಕ್ಸಾಮಿನೇಷನ್ ಪರೀಕ್ಷೆನ ಯಾವ ರೀತಿ ನಡೆಸ್ಕೋತಾರೆ, ಅದಕ್ಕೆ ಯಾವ ರೀತಿ ನಾವು ತಯಾರಾಗಬೇಕು ಅಂತ. ಈಗಾಗ್ಲೇ ಒಂದ್ಸರ್ತಿ ಬರೆದು ದುರದೃಷ್ಟವಶಾತ್ ಯಾವುದೋ ಕಾರಣದಿಂದ ತಾವು ಸೆಲೆಕ್ಟ್ ಆಗಿಲ್ಲ, ತೇರ್ಗಡೆ ಆಗ್ಲಿಲ್ಲ ಅನ್ನೋದಿದ್ರೆ ಅಂಥವ್ರಿಗೆ ಇದು ಸ್ವಲ್ಪ ರಿಪಿಟೇಟಿವ್ ಅನ್ನಿಸ್ಬಹುದು. ಆದ್ರೆ ಇನ್ನೂ ಒಂದ್ಸತಿನೂ ಎಕ್ಸಾಮಿನೇಷನ್ ತಗೊಳ್ದೇ ಇದ್ದವ್ರಿಗೂ ಕೂಡ ಅನುಕೂಲವಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಆಯೋಜಿಸಿಕೊಂಡಿದ್ದಾರೆ. ಬಹಳ ಉತ್ತಮವಾದ ಕಾರ್ಯ. ಅದಕ್ಕಾಗಿ ಬೆಂಗಳೂರು ಬಾರ್ ಅಸೋಸಿಯೇಷನ್ ಇವತ್ತು ನಾವು ನೋಡ್ತಾ ಇದ್ದೀವಿ, ನಮ್ಮ ಅಸೋಸಿಯೇಷನ್ ಕೆಲವು ವರ್ಷಗಳಿಂದ ಬೇಡದ ಕಾರಣಗಳಿಗಾಗಿ ಪೇಪರ್ನಲ್ಲಿ ಬರ್ತಾ ಇತ್ತು. ನಾನು ಅದನ್ನ ಮೊನ್ನೆ ಇನ್ನೊಂದು ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ದೀನಿ. ಇವಾಗಿನ ಏನು ನಮ್ಮ ಆಫೀಸ್ ಬೇರರ್ಸ್ ಇದ್ದಾರೆ, ಪ್ರೆಸಿಡೆಂಟ್ ವಿವೇಕ್ ರೆಡ್ಡಿ ಇರ್ಬೋದು, ನಮ್ಮ ಸೆಕ್ರೆಟರಿ ಪ್ರವೀಣ್ ಗೌಡ ಇರ್ಬೋದು, ಶ್ವೇತಾ ಅವ್ರು ಇರ್ಬೋದು, ಇನ್ನಿತರ ನಮ್ಮ ಎಲ್ಲ ಆಫೀಸ್ ಬೇರರ್ಸ್ ಇದ್ದಾರೆ. ಅವರೆಲ್ಲ ಬಹುತೇಕರು ನನಗೆ ಗೊತ್ತಿರ್ತಕ್ಕಂಥವ್ರು. ಅವರು ಪುನಃ ಬೆಂಗಳೂರು ಬಾರ್ ಅಸೋಸಿಯೇಷನ್ ಒಳ್ಳೆ ಹೆಸರು ಬರಬೇಕು ಅನ್ನೋ ದೃಷ್ಟಿನಲ್ಲಿ ಅವಿರತವಾಗಿ ದುಡಿತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ಎಜುಕೇಟಿವ್ ಪ್ರೋಗ್ರಾಮ್, ಜ್ಞಾನ ದಾಸೋಹ ಅಂತ ಹೇಳಿದ್ರೆ ತಪ್ಪಿಲ್ಲ, ಅದನ್ನ ಅಡ್ವೊಕೇಟ್ಸ್ ಅಕಾಡೆಮಿ ಜೊತೆಗೆ ಸೇರಿಸ್ಕೊಂಡು ಮಾಡ್ತಾ ಇದ್ದಾರೆ. ತ್ರಿವಿಕ್ರಮ್ ಅದರ ಒಂದು ನೇತೃತ್ವವನ್ನ ವಹಿಸ್ಕೊಂಡಿದ್ದಾರೆ. ನನ್ನ ಕೋರ್ಟ್ ನಲ್ಲಿ ಕೂಡ ಬರ್ತಾರೆ. ತಮ್ಗೆಲ್ಲ ಒಂದು ಮಾಹಿತಿ ಇರ್ಲಿ, ನನ್ನ ಕೋರ್ಟ್ ನಲ್ಲಿ ಬಂದಾಗ, ನಾನು ಕೋರ್ಟ್ ನಲ್ಲಿ ಜಡ್ಜ್ ಆಗಿ ಕೂತಾಗ ಅಲ್ಲಿ ನಡ್ಕೊಳ್ಳೋ ರೀತಿನಲ್ಲಿ ವ್ಯತ್ಯಾಸ ಇರುತ್ತೆ. ಅಂದ್ರೆ ಇಲ್ಲಿ ನಾನು ತಮ್ಮ ಜೊತೆ ಈಗ ಸ್ನೇಹಿತನಾಗಿ ಮಾತಾಡ್ತೀನಿ, ಅಲ್ಲಿ ನಾನು ಜಡ್ಜ್ ಆಗಿ ಮಾತಾಡಬೇಕಾಗತ್ತೆ. ಹಾಗಾಗಿ ತ್ರಿವಿಕ್ರಮ್ ಅವರು ಕೂಡ ಆ ತರಹ ನನ್ನ ಕಠಿಣ ಶಬ್ದಗಳಿಗೆ ಗುರಿಯಾಗಿದ್ದಾರೆ. ಯಾರು ಕೂಡ ಅದನ್ನ ಅನ್ಯಥಾ ಭಾವಿಸೋದಿಲ್ಲ ಅಂತ ನಾನು ಭಾವಿಸ್ತಿದ್ದೀನಿ. ಯಾಕೆಂದ್ರೆ ಅದನ್ನ ಹೇಳೋರಿಲ್ಲ ಈಗಿನ ಕಾಲದಲ್ಲಿ. ನೀವು ತಪ್ಪು ಮಾಡಿದಿರಿ, ಇದು ಸರಿಯಾದ ಕಾನೂನು, ಇದನ್ನ ಹೀಗೆ ಹೇಳಬೇಕಾಗಿತ್ತು, ನೀವು ಹೇಗೆ ಹೇಳ್ತಿಲ್ಲ, ನೀವು ಇಂಥದನ್ನ ತಗೊಂಡ್ಬಂದಿದ್ದೀರಿ, ಇದು ಓವರ್ ರೂಲ್ ಡಿಸಿಷನ್, ಈ ಡಿಸಿಷನ್ ಇದಕ್ಕೆ ಅಪ್ಲೈ ಆಗೋದಿಲ್ಲ, ಫ್ಯಾಕ್ಚುಯಲಿ ನೀವು ಈ ತರ ಪ್ರೆಸೆಂಟ್ ಮಾಡ್ತಾ ಇಲ್ಲ ಅಂತ ಅನ್ನೋದನ್ನ ಬಹಳಷ್ಟು ಜನ ನೋಡಿದಿರಿ. ಇಷ್ಟೇ ಯಾಕೆ, ಅಡ್ವೊಕೇಟ್ಸ್ ಯಾಕೆ, ಪೊಲೀಸರು ಕೂಡ ನನ್ನ ಕೋರ್ಟ್ ನಲ್ಲಿ ಬರ್ಬೇಕಾದ್ರೆ ಕ್ರಿಮಿನಲ್ ಮ್ಯಾಟರ್ಸ್ ನಲ್ಲಿ ಒಂದ್ ಹೆಜ್ಜೆ ಹಿಂದಿಟ್ಟೇ ಬರ್ಬೇಕು, ಸಂಪೂರ್ಣವಾಗಿ ತಯಾರಾಗಿ ಬರ್ಬೇಕು ಅಂತ. ಉದ್ದೇಶ ಏನು ಅಂತಂದ್ರೆ, ನಾನು ತಾವು ಎಲ್ಲರೂ ಸೇರ್ಕೊಂಡು ನ್ಯಾಯ ದೇವತೆಯಲ್ಲಿ ನಮ್ಮ ಒಂದು ಏನ್ ಕಲ್ತಿದೀವಿ ಅದನ್ನ ಸಮರ್ಪಣೆ ಮಾಡಬೇಕು. ಹಾಗೆ ಸಮರ್ಪಣೆ ಮಾಡೋ ದೃಷ್ಟಿನಲ್ಲಿ ಕಕ್ಷಿಗಾರ ನಮಗೆ ಮೊದಲನಾಗ್ಬೇಕು. ಅವನ ಕಷ್ಟ ಸಂಕಷ್ಟಗಳಿಗೆ, ಅವನ ಅನ್ಯಾಯಕ್ಕೆ ನ್ಯಾಯ ಸಿಗುವಂತ ಸ್ಥಾನ ನ್ಯಾಯಾಲಯ. ಆದ್ರಿಂದ ಅಲ್ಲಿ ಬರ್ತಕ್ಕಂಥವ್ರಿಗೆ ಸಕ್ಷಮವಾಗಿ ನ್ಯಾಯವನ್ನ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಅಂತ ಕರ್ತವ್ಯ ಇರುವಂತ ಸಂದರ್ಭದಲ್ಲಿ ನಾವು ಏನೋ ಬೇಜವಾಬ್ದಾರಿಯಿಂದ ಮಾಡಬಾರ್ದು. ಆ ದೃಷ್ಟಿಯಿಂದ ನಾವು ನಮ್ಮ ಕಾರ್ಯಕ್ರಮವನ್ನ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದೀವಿ ಅನ್ನೋದನ್ನ ನಮಗ್ ನಾವೇ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾದಂತಹ ಒಂದು ಸಂದರ್ಭ ಅಂತಂದ್ರೆ ಇಂತಹ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಂತ. ಅಡ್ವೊಕೇಟ್ ಅಕಾಡೆಮಿ ಮೊದಲಿಂದಲೂ ಕೂಡ ಇದಕ್ಕೆ ನಿರತವಾಗಿದೆ. ನನ್ನ ಪ್ರತಿ ವರ್ಷದ ಹುಟ್ಟು ಹಬ್ಬದ ದಿನ ನಾನು ಸಾಧಾರಣವಾಗಿ ಅಡ್ವೊಕೇಟ್ಸ್ ಅಕಾಡೆಮಿಗೆ ಬಂದು ಒಂದು ಲೆಕ್ಚರ್ನ ಕೊಟ್ಟಿದ್ದೀನಿ. ಆದ್ರೆ ಈ ಸರ್ತಿ ಕಾರಣಾಂತರದಿಂದ ಸ್ವಲ್ಪ ತಡ ಆಯ್ತು. ಅದು ಅವತ್ತು ಭಾನುವಾರ ಬಂದಿತ್ತು, ಅದರಿಂದ ಆವತ್ತು ನಾನು ಹೇಳಕ್ ಆಗ್ಲಿಲ್ಲ. ತ್ರಿವಿಕ್ರಮ ನನ್ನ ಹಿಂದೆ ಬಿದ್ದೇ ಇದ್ರು, ಯಾವಾಗ ಸರ್ ಅಂತ. ನನ್ನ ಈಗಿನ ರೋಸ್ಟ್ರಲ್ಲಿ ನನಗೆ ಸಮಯ ಆಗಿರ್ಲಿಲ್ಲ, ಅದಕ್ಕೆ ರಜದಲ್ಲಿ ಮಾಡ್ಕೊಡ್ತೀನಿ ಅಂದೆ. ಮತ್ತು ಕೂಡ ಬೆಂಬಿಡದಲ್ಲ, ಇವತ್ತು ನಿಮ್ಮಿಂದನೇ ಪ್ರಾರಂಭ ಆಗ್ಬೇಕು ಈ ವರ್ಷದ ಒಂದು ಸರಣಿ ಅಂತ ಹೇಳಿದ್ರು. ಆಗ್ಬಹುದು ಅಂತ ಹೇಳಿದೀನಿ. ಹಾಗಾಗಿ ಈಗ ನಾವು 2 ವಿಚಾರಗಳನ್ನ ಇದ್ರಲ್ಲಿ ತಿಳ್ಕೊಳ್ಬೇಕು. ಯಾಕೆ ಒಂದು ಜುಡಿಷಿಯಲ್ ಕೆರಿಯರ್ ಇಂಪಾರ್ಟೆಂಟ್ ಆಗುತ್ತೆ ಅಂತ 2 ಕಾರಣಗಳಿಗೆ ನನ್ನ ಮುಖಾಂತರ ಆಗುತ್ತೆ. ಒಂದು, ನೀವು ವಕೀಲರಾಗಿದ್ದಾಗ ಯಾವುದೋ ಒಂದು ಪಕ್ಷದ ಪರವಾಗಿ ನೀವು ಅವರಿಂದ, ಪಕ್ಷಕಾರನ ಪರವಾಗಿ ಅಪಿಯರ್ ಆಗೋದ್ರಿಂದ ಅವರಿಂದ ನೀವು ಫೀಸ್ ಅನ್ನ ತೆಗೆದುಕೊಂಡಿರ್ತೀರಿ. ಹಾಗಾಗಿ ಅವನ ಕಷ್ಟ ಕಾರ್ಪಣ್ಯಗಳನ್ನ ತಿಳಿಸುವಂತ ಕೆಲಸವನ್ನ ಮಾಡ್ತೀರಿ. ತಪ್ಪು ಅಂತ ನಾನು ಹೇಳೋದಿಲ್ಲ. ಆ ಕೆಲಸ ಕಾರ್ಯಗಳನ್ನ ಮಾಡುವಾಗ ನಿಮ್ಗೆ ಅನ್ನ ಕೊಡ್ತಕ್ಕಂಥ ಧಣಿ ಮುಖ್ಯ ಆಗ್ತಾನೆ. ಆದ್ರೆ ಎಲ್ಲ ವಕೀಲರು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ವಿಚಾರ ಅಂತಂದ್ರೆ, ಯು ಆರ್ ಎನ್ ಆಫೀಸರ್ ಆಫ್ ದಿ ಕೋರ್ಟ್ ಅಂತ. ಅಂದ್ರೆ ಸಮಾಜದ ಪ್ರತಿ ತಮ್ಗೆ
ಒಂದು ಜವಾಬ್ದಾರಿ ಇದೆ, ನ್ಯಾಯಾಲಯದ ಪ್ರತಿ ಒಂದು ಜವಾಬ್ದಾರಿ ಇದೆ. ಕಕ್ಷಿಗಾರನಂತೂ ಹೇಳೋದೇ ಬೇಡ, ಅವನು ಫೀಸ್ ಕೊಟ್ಟಿದ್ದಾನೆ, ಅವನ ಕೆಲಸವನ್ನ, ಅವನ ಕೇಸನ್ನ, ಅವನಿಗಿರ್ತಕ್ಕಂಥ ತೊಂದರೆ ತಾಪತ್ರಯವನ್ನ ಸಂಪೂರ್ಣ ಅವನ ಮನಪೂರ್ವಕವಾಗಿ ಅವನ ಮನ ಮುಟ್ಟುವಂತೆ ಮತ್ತು ಜಡ್ಜಿಗಳಿಗೂ ಮನ ಮುಟ್ಟುವಂತೆ ತೃಪ್ತಿ ಆಗೋ ರೀತಿನಲ್ಲಿ ಸಂವಹನ ಮಾಡಿ ಅವನ ಕಷ್ಟ ಕಾರ್ಪಣ್ಯಗಳನ್ನ ನ್ಯಾಯಾಲಯದ ಗಮನಕ್ಕೆ ತರ್ತಕ್ಕಂಥದ್ದು ವಕೀಲರ ಕರ್ತವ್ಯ. ಇದನ್ನ ಮಾಡ್ತಾ ಇದ್ದೀರಿ ಬಹಳಷ್ಟು ಜನ. 2 ಕಾರಣಗಳಿಗೆ ನಮ್ಗೆ ಅಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಒಂದು, ನೀವು ಹೇಳ್ತಕ್ಕಂಥ ವಿಚಾರ ಆ ಜಡ್ಜಿಗೆ ಅರ್ಥ ಆಗ್ಬೇಕು ಅಂತ, ಅರ್ಥ ಆಗೋ ರೀತಿನಲ್ಲಿ ನೀವು ಹೇಳ್ಬೇಕಾದ ನಿಮ್ ಜವಾಬ್ದಾರಿ. ಅದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಭಾಷೆ. ನಾನು ತ್ರಿವಿಕ್ರಮ್ ಅವ್ರನ್ನ ಕೇಳಿದೆ, ಶುಡ್ ಐ ಗಿವ್ ದಿ ಲೆಕ್ಚರ್ ಇನ್ ಇಂಗ್ಲಿಷ್ ಆರ್ ಇನ್ ಕನ್ನಡ ಅಂತ. ಅವ್ರಂದ್ರು, ಸರ್ ಬೇರೆ ಬೇರೆ ಅಸೋಸಿಯೇಷನ್ ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಜಾಯಿನ್ ಆಗ್ತಾರೆ. ಆ ಕಾರಣದಿಂದ ನಾವು 2 ಭಾಷೆನಲ್ಲಿ ಸ್ವಲ್ಪ ಯಾವುದು ಕ್ಲಿಷ್ಟಕರ ಅನ್ಸುತ್ತೆ ಅದನ್ನ ಕನ್ನಡದಲ್ಲೂ ತಾವು ಹೇಳಿ, ಇಂಗ್ಲಿಷ್ ನಲ್ಲೂ ಸ್ವಲ್ಪ ಹೇಳಿ, ಅವಾಗ ಅನುಕೂಲ ಆಗುತ್ತೆ ಅನ್ನೋದನ್ನ ಅವರು ಹೇಳಿದ್ದಾರೆ. ನನ್ನ ಪ್ರಕಾರ ಹೇಳ್ತೀನಿ ಕೇಳಿ, ನಿಮ್ಮ ಮಾತೃಭಾಷೆಯಲ್ಲೇ ಇಲ್ಲಿ ಥಿಂಕಿಂಗ್ ಆಗ್ತಕ್ಕಂಥದ್ದು, ನಮ್ಮ ಈ ಮೆದುಳಿನಲ್ಲಿ ಥಿಂಕಿಂಗ್ ಆಗ್ತಕ್ಕಂಥದ್ದು ನಮ್ಮ ಮಾತೃಭಾಷೆ. ಆದರೆ ಅದನ್ನ ಇನ್ನೊಬ್ಬರಿಗೆ ತಿಳಿಸುವಾಗ ಭಾಷೆ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಎಲ್ಲ ಸ್ನೇಹಿತರಲ್ಲಿ ಒಂದು ವಿನಂತಿ, ಈ 1 ತಿಂಗಳ ಕಾಲ ಏನಿದೆ, ಆ 1 ತಿಂಗಳ ಕಾಲ ರ್ಯಾಪಿಡ್ ಎಕ್ಸ್ ಇಂಗ್ಲಿಷ್ ಕೋರ್ಸು ಅಥವಾ ವಿಕಾಸ್ ಎಜುಕೇಶನ್ ಈ ತರದ ಎಲ್ಲ ಪುಸ್ತಕಗಳನ್ನ ಕೊಂಡ್ಕೊಂಡು ಇಂಗ್ಲಿಷ್ ಅನ್ನು ಸಹ ನೀವು ಪ್ರತಿ ದಿವಸ 1 ಸೆಂಟೆನ್ಸ್ 2 ಸೆಂಟೆನ್ಸ್ 1 ಪ್ಯಾರಾಗ್ರಾಫು ಅಂತ ಕಲಿತಾ ಹೋಗಿ. ಅದರ ಜೊತೆಗೆ ಕಾನೂನಿನ ಅಭ್ಯಾಸ ಮಾಡ್ಕೊಳ್ಳಿ. ಭಗವಂತ ಕೊಟ್ಟಿರ್ತಕ್ಕಂಥ ಸದವಕಾಶ ಇದು. ಯಾವತ್ತೋ 1-2 ದಿನ ವೆಕೇಶನ್ ಸಿಟ್ಟಿಂಗ್ ಇದ್ರೆ ಹೋಗ್ ಬನ್ನಿ, ತಪ್ಪು ಅಂತ ಹೇಳಲ್ಲ. ಮಿಕ್ಕ ಸಮಯವನ್ನ ನಿಮ್ಮ ಫ್ಯಾಮಿಲಿಯವ್ರ ಜೊತೆ ಕಳೀರಿ. 3-4 ತಾಸು ಕಾನೂನು ಕಲೀಲಿಕ್ಕೆ ಮತ್ತು ಇಂಗ್ಲಿಷ್ ಕಲೀಲಿಕ್ಕೆ ಅಂತ ಅಭ್ಯಾಸ ಮಾಡ್ಕೊಳ್ಳಿ, ಬಹಳ ಮುಖ್ಯ ಆಗತ್ತೆ. ಮತ್ತೆ ಒಬ್ಬ ಜಡ್ಜ್ ಯಾಕೆ ಆಗ್ಬೇಕು ಅಂತಂದ್ರೆ, ನಾನು ಆಗ್ಲೇ ಹೇಳಿದೆ, ವಕೀಲರು ಒಂದು ಪಕ್ಷದ ಪರವಾಗಿ ಹೇಳ್ತಾರೆ. ಅದೇ ನ್ಯಾಯಾಧೀಶರು 2 ಪಕ್ಷದವರ ವಿಚಾರ ವಾದ ವಿವಾದ ಕೇಳಿ, ಆನಂತರ ಕಾನೂನಿನ ದೃಷ್ಟಿಯಲ್ಲಿ ಅದನ್ನ ಪರಿಗಣಿಸಿ, ಆನಂತರ ಸತ್ಯ ಎಲ್ಲಿದೆ ನ್ಯಾಯ ಎಲ್ಲಿದೆ ಅಂತ ಕೊಡ್ತಕ್ಕಂಥ ಜವಾಬ್ದಾರಿ ನ್ಯಾಯಾಧೀಶರಿಗಿರುತ್ತೆ. ಕಕ್ಷಿಗಾರರಾಗಿ ತಾವು ಕೊಡಿಸ್ತಕ್ಕಂಥ ನ್ಯಾಯ ನಿಮ್ಮ ಕಕ್ಷಿಗಾರ ಗೆದ್ರೆ ಆಗತ್ತೆ. ಆದ್ರೆ ನ್ಯಾಯ ಗೆಲ್ತಾ ಸತ್ಯ ಗೆಲ್ತಾ ಅಂತ ನೋಡಿದ್ರೆ ಅದು ಜಡ್ಜ್ ಆದಾಗ ಸಿಗ್ತಕ್ಕಂಥ ತೃಪ್ತಿ ಆಗತ್ತೆ. 2ನೇದು, ಬಹಳ ಹಿಂದೆ ಕೊಡ್ತಿರ್ತಕ್ಕಂಥ ಸಂಬಳ ಸಾರಿಗೆ ಬಹಳ ಕಡಿಮೆ ಇತ್ತು. ಈಗ FNJPC SNJPC ಅಂತ 2 ಪೇ ಕಮಿಷನ್ಗಳು ಬಂದ್ಮೇಲೆ ಅದರಿಂದ ಬಹಳಷ್ಟು ವಕೀಲರುಗಳಾಗಿ ನ್ಯಾಯಾಧೀಶರಾಗುವಾಗ ಅಲ್ಲೂ ಕೂಡ ಲುಕ್ರೇಟಿವ್ ಅನ್ಸುತ್ತೆ. ದೊಡ್ಡದಾಗಿ ನಾವು ವಕೀಲರ ಜೊತೆ ಕಂಪೇರ್ ಮಾಡ್ಕೊಂಡು ಹಣವನ್ನ ಸಂಪಾದನೆ ಮಾಡೋದು ಅಂತ ಇಟ್ಕೋಬಾರದು. ನ್ಯಾಯಾಧೀಶನಾದಾಗ ಅವನಿಗೆ ಏನಿರ್ಬೇಕು ಅಂತ ಹೇಳಿದ್ರೆ, ನಾನು ಕೂಡ ನ್ಯಾಯಾಧೀಶನಾದೆ, ನನಗೆ ನನ್ನ ಹೆಂಡತಿ ಮಕ್ಕಳನ್ನ ಸಾಕುವಷ್ಟು ಸಮಾಜದಲ್ಲಿ ಒಂದು ಸೌಕರ್ಯ ಜೀವನ ನಡೆಸ್ತಕ್ಕಂಥದ್ದು, ಆತ್ಮಾಭಿಮಾನ ಮಾಡ್ಕೊಳ್ತಕ್ಕಂತಹ ಒಂದು ಜೀವನ ಸಾಗಿಸಕ್ ಬೇಕಾಗಿರತಕ್ಕಂಥ ಹಣಕಾಸಿನ ವ್ಯವಸ್ಥೆ ಇದೆಯಾ ಅಂದ್ರೆ ಹಿಂದಿಗೆ ಖಂಡಿತ ಇದೆ. 300 ರೂಪಾಯಿಗೆ ಮುನ್ಸಿಫ್ರು ಕೆಲಸ ಮಾಡ್ತಿದ್ರು, ಇವತ್ತು 1.25 ಲಕ್ಷ ರೂಪಾಯಿ ಇದೆ. ಆದ್ರಿಂದ ಇಂಟರ್ನೆಟ್ಟು, ಕಂಪ್ಯೂಟರು, ಸೇವಕರು, ಮೆಡಿಕಲ್ಲು, ಎಲ್ಲದಕ್ಕಿಂತ ಹೆಚ್ಚಾಗಿ ನ್ಯಾಯದಾನ ಮಾಡ್ತಕ್ಕಂಥ ಒಂದು ಗುರುತರವಾದ ಜವಾಬ್ದಾರಿ ಇದು ನ್ಯಾಯಾಧೀಶರಿಗೆ ಸಿಗ್ತಕ್ಕಂಥದ್ದು. ಹಾಗಾಗಿ ನ್ಯಾಯಾಧೀಶನಾಗಿ ಸೇರ್ಕೋತೀನಿ ಅಂದ್ರೆ ಅದನ್ನ ಕೆರಿಯರ್ ಅಂತ ಸೀರಿಯಸ್ ಆಗಿ ತೆಗೆದುಕೋಬೇಕಾಗಿದೆ. ಏನೋ ನಾನು ಎಕ್ಸಾಮ್ ಬರ್ದೆ ಅಂತ ಅನ್ನೋ ಭಾವನೆ ಬರಬಾರ್ದು. ಅಂತಹ ನಿಮ್ಮ ಏನೇನು ಪ್ರಯತ್ನಗಳಿದೆ ಅದಕ್ಕೆ ಸಂಪೂರ್ಣ ಸೌಕರ್ಯವನ್ನ ನಿಮ್ಮ ಅಸೋಸಿಯೇಷನ್ ಅವರು ಜೊತೆಗೆ ಬೆಂಗಳೂರು ಅಡ್ವೊಕೇಟ್ಸ್ ಅಸೋಸಿಯೇಷನ್ ಮತ್ತು ಅಕಾಡೆಮಿಯವರು ಒದಗಿಸ್ಕೊಡೋದಕ್ಕೆ ತಯಾರಾಗಿ ನಿಂತಿದ್ದಾರೆ. ಇದರಿಂದ ವೈಯಕ್ತಿಕವಾಗಿ ಅವ್ರಿಗೇನು ಲಾಭವಿಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ನಮ್ಮ ಬೆಂಗಳೂರಿನ ಬಾರ್ ಅಸೋಸಿಯೇಷನ್ ಆಫೀಸ್ ಬೇರರ್ಸ್ ಆಗ್ಬೋದು ಅಥವಾ ಅಡ್ವೊಕೇಟ್ಸ್ ಅಕಾಡೆಮಿಯ ಆಫೀಸ್ ಬೇರರ್ಸ್ ಆಗ್ಬೋದು, ಅವರಿಗೆ ಸ್ವಂತದ ಲಾಭವಿಲ್ಲ. ಅವರ ಉದ್ದೇಶ ಏನು ಅಂತಂದ್ರೆ, ನಮ್ಮಲ್ಲಿರ್ತಕ್ಕಂಥ ವಕೀಲರು ಚೆನ್ನಾಗಿ ಕಲಿತು ಉತ್ತಮವಾಗಿ ಪರೀಕ್ಷೆ ಬರೆದು ಹೆಚ್ಚು ಅಂಕಗಳನ್ನ ತೆಗೆದುಕೊಂಡು ಒಬ್ಬ ಉತ್ತಮವಾಗಿರ್ತಕ್ಕಂಥ ನ್ಯಾಯಾಧೀಶ ಬಂದ್ರೆ ತನ್ಮೂಲಕ ಕರ್ನಾಟಕ ನ್ಯಾಯಾಂಗ ವ್ಯವಸ್ಥೆ ಈಗಲೇ ಒಳ್ಳೆ ಹೆಸರು ಮಾಡಿದೆ. ಅದರ ಜೊತೆಗೆ ಇನ್ನಷ್ಟು ಜನನ್ನ ಒಳ್ಳೆಯವ್ರನ್ನ ಕೊಟ್ರೆ ದೇಶದಲ್ಲಿ ಈಗಾಗಲೇ ನಾವು ಮುಂಚೂಣಿನಲ್ಲಿದ್ದೇವೆ. ಇನ್ನೂ ಹೆಚ್ಚಿನ ಫಲಿತಾಂಶ ತಕೊಂಡು ಉತ್ತಮವಾದ ನ್ಯಾಯಾಧೀಶರನ್ನ ಈ ಒಂದು ಜುಡಿಷಿಯರಿ ಅಂತ ಏನ್ ಕರಿತೀವಿ ನ್ಯಾಯಾಂಗಕ್ಕೆ, ಅದನ್ನ ಕೊಟ್ಟಂತ ಕೊಡುಗೆ ಸಿಕ್ಕುತ್ತೆ. ಆ ತೃಪ್ತಿ ಬೆಂಗಳೂರು ಬಾರ್ ಅಸೋಸಿಯೇಷನ್ ಆಫೀಸ್ ಬೇರರ್ಸು ಮತ್ತೆ ಅಡ್ವೊಕೇಟ್ಸ್ ಅಕಾಡೆಮಿ ಅವರಿಗೆ ಸಿಗುತ್ತೆ ಅಂತ ಹೇಳ್ತಾ, ನ್ಯಾಯಾಧೀಶರಾಗಬೇಕಾದ್ರೆ 2-3 ಪ್ರಮುಖವಾಗಿರ್ತಕ್ಕಂಥ ವಿಚಾರವನ್ನ ನೀವು ತಿಳ್ಕೊಳ್ಬೇಕು. ಯಾವ ಪ್ರಾವಿಷನ್ ತಿಳ್ಕೊತಿರೋ ಅದನ್ನ ಸಂಪೂರ್ಣವಾಗಿ ಅದರ ಅರ್ಥ ಏನು, ಅದರ ಉದ್ದೇಶ ಏನು, ಅದನ್ನ ಯಾಕಾಗಿ ಮಾಡಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು.
ಹಾಗಾಗಿ ಆಬ್ಜೆಕ್ಷನ್ ರೀಸನ್ಸ್ ಅಂತ ಆ ಸ್ಟ್ಯಾಚ್ಯೂಟ್ ನಲ್ಲಿ ಮೊದಲನೇ ಇರುತ್ತೆ, ಕಾರಣಗಳೇನು ಮತ್ತು ಅದರಿಂದ ಬೇಕಾಗಿರ್ತಕ್ಕಂಥದನ್ನ ನಾವು ಹೇಗೆ ಪಡ್ಕೋಬೇಕು ಆ ಕಾನೂನನ್ನ ರಚಿಸಿರೋದ್ರಿಂದ ಅಂತ ಅಲ್ಲಿಂದನೇ ಓದ್ಬೇಕು. ಮುಖ್ಯವಾಗಿ ಎಲ್ಲ ಸ್ಟ್ಯಾಚ್ಯೂಟ್ಗಳಲ್ಲಿ ಸೆಕ್ಷನ್ 2 ಅಂತ ಇಟ್ಟಿರ್ತಾರೆ, ಅದರಲ್ಲಿ ಡೆಫಿನೇಷನ್ಸ್ ಅಂತ ಇಟ್ಟಿರ್ತಾರೆ. ಬಹುತೇಕ ಕಾಯ್ದೆಗಳಲ್ಲಿ ಇದನ್ನ ಸೆಕ್ಷನ್ 2 ಇಟ್ಟಿರ್ತಾರೆ, ಕೆಲವು ಕಡೆ ಆ ಕಡೆ ಈ ಕಡೆ ಆಗಿರ್ಬೋದು. ಆ ಡೆಫಿನೇಷನ್ಸ್ ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. 1 ಸರ್ತಿ ಇಲ್ದೇ ಇದ್ರೆ 2 ಸರ್ತಿ ಓದಿ, 2 ಸರ್ತಿ ಇಲ್ದೇ ಇದ್ರೆ 3, 4, 5, 6, 8, 10 ಸರ್ತಿ ಓದಿ. ಹೈಕೋರ್ಟ್ಗೆ ಬಂದ್ರು ಕೂಡ ಯಾವ್ದಾದ್ರು ಸಂದರ್ಭದಲ್ಲಿ ಯಾರಾದ್ರೂ ವಕೀಲರು ಸರ್ ಇದು ಹೀಗಿರ್ಬೋದಾ ಅಂತಂದ್ರೆ ಆಗ್ಲೂ ಕೂಡ ನನ್ನ ಟೇಬಲ್ ಮೇಲೆ ಪುಸ್ತಕವನ್ನ ತೆಗೆದು ಆನಂತರ ಓದ್ತಕ್ಕಂಥ ಪದ್ಧತಿ ಇವತ್ತಿಗೂ ಇಟ್ಕೊಂಡಿದ್ದೀನಿ. ಹಾಗಾಗಿ ದಯಮಾಡಿ ನೀವೆಲ್ಲ ಅರ್ಥ ಆಗಿರೋದೇನು ಅಂತಂದ್ರೆ, ಅನವರತ ಅಭ್ಯಾಸೇನ ಮೂರ್ಖೋಪಿ ಪಂಡಿತೋಭವ ಅಂತ ಸಂಸ್ಕೃತದಲ್ಲಿ ಇರ್ತಕ್ಕಂಥ ಗಾದೆ. ಅಂದ್ರೆ ಏನು ಅಂದ್ರೆ, ಒಬ್ಬ ಮೂರ್ಖನಿಗೂ ಕೂಡ ಪ್ರತಿದಿನ ಅಭ್ಯಾಸವನ್ನ ಮಾಡಿದ್ರೆ ಅವನು ಕೂಡ ಪಂಡಿತನಾಗ್ಬಹುದು, ಅವನು ಕೂಡ ಉತ್ತಮವಾಗಿ ಆಗ್ಬಹುದು ಅನ್ನೋದು ಒಂದು ಸಂಸ್ಕೃತ ಸುಭಾಷಿತ. ಆದ್ರೆ ಇವತ್ತಿನ ದಿನಮಾನ ಕಾಲ ಎಲ್ಲವೂ ಕೂಡ 2 ನಿಮಿಷದಲ್ಲಿ ಆಗ್ಬೇಕು ಅಂತ, ಯಾಕಂದ್ರೆ 2 ನಿಮಿಷದ ಮ್ಯಾಗಿ ತಿನ್ಬಿಡ್ತೀವಿ ಅಂತ, ಅದಾಗೋದಿಲ್ಲ ಕಾನೂನಿನ ಈ ಒಂದು ಫೀಲ್ಡ್ ನಲ್ಲಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಯಾರು ರೆಡಿಮೇಡ್ ಫುಡ್ಗೆ ಒಳಗಾಗ್ತೀರಿ ಅವರು ಖಂಡಿತವಾಗಿ ಫಲಿತಾಂಶವನ್ನ ಪಡ್ಕೊಳಕ್ ಆಗೋದಿಲ್ಲ. ಆದ್ರಿಂದ ಯಾರೇ ಬಂದಿರ್ಲಿ, ನಮ್ಮೆಲ್ಲ ಸ್ನೇಹಿತರು, ನನ್ನ ತವ್ರ ಮನೆ ಸದಸ್ಯರು ಅಂತ ಕರಿತೀನಿ ನಾನು ಯಾವ ವಕೀಲರು, ಇದುವರೆಗೆ ತನಕ ನಾನು ವಕೀಲರು ಅಂತ ಕರೆದಿದ್ದೇ ಇಲ್ಲ, ಅವ್ರನ್ನೆಲ್ಲ ನಮ್ಮ ತವ್ರ ಮನೆ ಸದಸ್ಯರು ಅಂತ ಕರಿತೀನಿ. ನೀವೆಲ್ಲ ನ್ಯಾಯಾಧೀಶರಾಗೋದಕ್ಕೆ ನಿಮ್ಗೆ ಸ್ವಾಗತ ಇದೆ, ಉತ್ತಮವಾದ ಅವಕಾಶವಿದೆ, ವಿಪುಲವಾದ ಅವಕಾಶಗಳಿವೆ. ಇಂಗ್ಲಿಷ್ ನಲ್ಲಿ ಒಂದು ಸೇಯಿಂಗ್ ಇದೆ, ದೇರ್ ಇಸ್ ಆಲ್ವೇಸ್ ವೇಕೆನ್ಸಿ ಅಟ್ ದಿ ಟಾಪ್ ಅಂತ. ಅಂದ್ರೆ ನೀವು ಮೇಲಿನ ಹಂತಕ್ಕೆ ಹೋಗ್ತಾ ಇದ್ದಂಗೆ ಅಲ್ಲಿ ಬೇಕಾದಷ್ಟು ವಿಪುಲವಾಗಿರ್ತಕ್ಕಂಥ ಅವಕಾಶಗಳಿದೆ. ಪರಿಶ್ರಮ ಒಂದೇ ಕೇಳೋದು. ಇದು ನಿಮ್ಮ ಮನಸ್ಸಿನಲ್ಲಿ ಬಂದ್ಬಿಟ್ರೆ ನ್ಯಾಯಾಂಗದಲ್ಲಿ ಪರಿಶ್ರಮ, ನೀವು ಲಾಯರ್ ಆಗಿದ್ರು ಪರಿಶ್ರಮ ಬೇಕು, ಜಡ್ಜ್ ಆಗಿದ್ರು ಪರಿಶ್ರಮ ಬೇಕು. ಸೋಂಬೇರಿಗಳಿಗೆ ಅಥವಾ ಸಂತೆ ಹೊತ್ತಿಗೆ 3 ಮೊಳ ನೇಯ್ಕೊಂಡು ಬರ್ತೀನಿ ಅಂದ್ರೆ ನೀವು ಅವತ್ತೊಂದ್ ದಿವಸದ ಮಟ್ಟಿಗೆ ಯಶಸ್ಸನ್ನ ತಗೋಬಹುದೇ ಹೊರತು ಅದು ಎಲ್ಲವಾಗ್ಲೂ ಆಗಲ್ಲ. ಹೊಡೆದಂತ ಎಲ್ಲ ಬಾಲು ಸಿಕ್ಸರ್ಗೆ ಹೋಗುವಂಗಿದ್ರೆ 20 ಓವರ್ಗೆ 20 × 6 × 6 ಆಗ್ಬೇಕು, 36 × 20 ಆಗ್ಬೇಕು. ಯಾವ ಟೀಮ್ ಅಷ್ಟು ಮಾಡಕ್ಕಾಗಿದೆ? ಆದ್ರಿಂದ ಅವೆಲ್ಲ ಸಾಧ್ಯವಿಲ್ಲ. ನೀವು ಪ್ರತಿಯೊಂದು ಬಾಲ್ಗೂ ಸಿಕ್ಸರ್ ಹೊಡಿತೀನಿ ಅಂತ ಮನಸ್ಸು ಮಾಡ್ಕೊಂಡ್ರೆ ಕೊನೆ ಪಕ್ಷ 1 ರನ್ ಆದ್ರೂ ಬರುತ್ತೆ. ಹಾಗೆ ಒಂದು ನ್ಯಾಯಾಂಗದ ಪರೀಕ್ಷೆಯನ್ನ ತೆಗೆದುಕೊಂಡು ನ್ಯಾಯಾಧೀಶರಾಗ್ಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಪ್ರಮುಖವಾಗಿ ಈ ವಿಚಾರ ಮನದಟ್ಟಾಗ್ಬೇಕು. ದಿನಕ್ಕೊಂದು ಪ್ರಾವಿಷನ್ ಓದ್ಬೇಕು, ಓದಿದ ನಂತರ ಅದನ್ನ ಮನನ ಮಾಡ್ಬೇಕು. ಮನನ ಮಾಡಿದ ನಂತರ ನಾಳೆ ಬೆಳಗ್ಗೆ ಆ ಪ್ರಾವಿಷನ್ ಬಗ್ಗೆ ಯಾರೇ ಕೇಳಿದ್ರು ಕೂಡ ನಿಮ್ಗೆ ಖಚಿತತೆಯಿಂದ ಇದಿಂತದೇ ಉತ್ತರ ಕೊಡುತ್ತೆ ಅನ್ನೋದನ್ನ ಹೇಳ್ತಕ್ಕಂಥದ್ದಾಗ್ಬೇಕು. ಸಮಯ ಯಾರ ಕೈಯಲ್ಲೂ ಇಲ್ಲ. ನನ್ನಿಂದ ಹಿಡಿದು, ನಮ್ಮ ಚಾಲಕನಿಂದ ಹಿಡಿದು, ನಮ್ಮ ಕೋರ್ಟಿನ ಜವಾನನಿಂದ ಹಿಡಿದು ಟ್ರಂಪ್ ವರ್ಗೂ ಇರ್ತಕ್ಕಂಥದ್ದು 24 ಗಂಟೆ ಮಾತ್ರ. ಅದರಲ್ಲಿ ಮಾತ್ರ ಆರ್ಟಿಕಲ್ 14 ಈಕ್ವಾಲಿಟಿ. ಟ್ರಂಪ್ಗೂ 1 ಸೆಕೆಂಡ್ ಹೆಚ್ಚಿಗೆ ಸಿಕ್ಕೋದಿಲ್ಲ, ನನಗೂ ಸಿಕ್ಕೋದಿಲ್ಲ, ನಿಮ್ಗೂ ಸಿಕ್ಕೋದಿಲ್ಲ. ಅದೊಂದ್ರಲ್ಲಿ ಮಾತ್ರ ಆರ್ಟಿಕಲ್ 14 ಇದೆ, ಮಿಕ್ಕಿದ ಕಡೆ ಎಲ್ಲೂ ಇಲ್ಲ. ಇದು ಬಿಟ್ರೆ ಇನ್ನೊಂದ್ರಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಸಾವು. ಇವೆರಡು ಬಿಟ್ಬಿಟ್ರೆ ಇನ್ಯಾರಿಗೂ ಸಿಕ್ಕೋದಿಲ್ಲ. ಇದ್ದಾಗ ಹೇಗಿದ್ದಿ ಅನ್ನೋದು ಮುಖ್ಯ ಆಗತ್ತೆ. ಆ ಕಾರಣದಿಂದ ಚೆನ್ನಾಗಿ ಓದ್ಬೇಕು, ಪರಿಶ್ರಮ ಇರಬೇಕು, ಆಬ್ಜೆಕ್ಷನ್ ರೀಸನ್ಸ್ ಇಂದ ಪ್ರಾರಂಭ ಮಾಡ್ಬೇಕು, ಸೆಕ್ಷನ್ ಓದ್ಬೇಕು. ಅರ್ಥವಾಗದೇ ಇದ್ರೆ 2ನೇ ಸರ್ತಿ 3ನೇ ಸರ್ತಿ ಓದ್ಬೇಕು. ನಂತರ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಇಂಗ್ಲಿಷ್ ಕಲಿಬೇಕು. ಇದಿಷ್ಟು ಮಾಡ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ, ಒಬ್ಬ ನ್ಯಾಯಾಧೀಶ ಸಿವಿಲ್ ಜಡ್ಜ್ ಆಗ್ಬೇಕು ಅಂತಂದ್ರೆ ಅವನಿಗೆ 3 ಹಂತದ ಎಕ್ಸಾಮಿನೇಷನ್. ಅದೇ ತರನೇ ಡಿಸ್ಟ್ರಿಕ್ಟ್ ಜಡ್ಜ್ ಆಗ್ಬೇಕು ಅಂದ್ರೆ 3 ಹಂತದ ಎಕ್ಸಾಮಿನೇಷನ್. ಏನು 3 ಹಂತ ನಮ್ಮ ಕರ್ನಾಟಕದಲ್ಲಿದ್ರೆ, ಮೊದಲನೇ ಹಂತ ಪ್ರಿಲಿಮಿನರೀಸ್ ಅಂತ. ಪ್ರಿಲಿಮಿನರೀಸ್ ಅಂತಕ್ಕಂಥದ್ದು ಕೋರ್ಟ್ನವ್ರು ನಡೆಸ್ತಕ್ಕಂಥ ಎಕ್ಸಾಮ್ ಅಲ್ಲ. ಇದನ್ನ ಮನಸ್ಸಿನಲ್ಲಿ ಚೆನ್ನಾಗಿ ತಿಳ್ಕೊಳ್ಳಿ. ಕೋರ್ಟ್ನವ್ರು ನಡೆಸ್ತಕ್ಕಂಥದ್ದಲ್ಲ, ಇದನ್ನ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಇದೆ, KEA ಅಂತ. ಅವ್ರು ನಡೆಸ್ತಕ್ಕಂಥ ಪ್ರಿಲಿಮಿನರಿ ಎಕ್ಸಾಮಿನೇಷನ್. KEA ನವ್ರು ನಡೆಸ್ತಕ್ಕಂಥ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮೂಲ ಉದ್ದೇಶ ಏನು ಅಂತಂದ್ರೆ, ಇವನಿಗೆ ತನ್ನ ಕಾನೂನಿನ ವಿಚಾರಗಳಲ್ಲದೆ ಇನ್ನಿತರ ವಿಚಾರಗಳು ಗೊತ್ತಾ, ಜನರಲ್ ನಾಲೆಡ್ಜ್ ಇದ್ಯಾ, ಸಮಾಜದ ಆಗು ಹೋಗುಗಳನ್ನ ತಿಳ್ಕೊಂಡಿದ್ದಾನ, ದೇಶದ ಬಗ್ಗೆ ಏನೇನೋ ತಿಳ್ಕೊಂಡಿದ್ದಾನೆ, ನಮ್ಮ ರಾಜ್ಯದ ಬಗ್ಗೆ ಏನೇನು ತಿಳ್ಕೊಂಡಿದ್ದಾನೆ, ಪ್ರಸ್ತುತ ನಡೀತಿರ್ತಕ್ಕಂಥ ವಿಚಾರಗಳ ಬಗ್ಗೆ ಏನು ತಿಳ್ಕೊಂಡಿದ್ದಾನೆ. ಇಂತಹ ಪ್ರಶ್ನೆಗಳನ್ನ ಆಬ್ಜೆಕ್ಟಿವ್ ಟೈಪ್ ಅಂದ್ರೆ ಅವರೇ ಪ್ರಶ್ನೆ ಕೊಟ್ಟು ಅವರೇ ಉತ್ತರವನ್ನ ಕೊಟ್ಟಿರ್ತಾರೆ. ABCD ಅಂತ 4 ಆಯ್ಕೆಗಳಿರುತ್ತೆ. ಅದನ್ನ ನೀವು ಆ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಉತ್ತರ ಕೊಟ್ರೆ, ಅದರಲ್ಲಿ ನಂಬರ್ನ ರಿಕ್ವಿಸಿಟ್ ನಂಬರ್ ಬಂತು ಅಂತಂದ್ರೆ ನೀವು ನೆಕ್ಸ್ಟ್ ಮೇನ್ ಎಕ್ಸಾಮಿನೇಷನ್ ಹಂತಕ್ಕೆ ಬರ್ತೀರಿ.
ಆ ಮೇನ್ ಎಕ್ಸಾಮಿನೇಷನ್ ಬಂದಾಗ ಅಲ್ಲಿ ಕಾನೂನಿನ ಪ್ರಶ್ನೆಗಳಿರುತ್ತೆ. ಅಲ್ಲಿ ಕಾನೂನಿನ ಪ್ರಶ್ನೆಗಳನ್ನ ಬೇಕಾದ ಏನು ಬಹಳ ದೊಡ್ಡ ಕಠಿಣವಾಗಿರ್ತಕ್ಕಂಥದ್ದು ಕೇಳಲ್ಲ. ಸಿವಿಲ್ ಜಡ್ಜ್ಗೆ ಎಕ್ಸಾಮಿನೇಷನ್ ಬೇಕಾಗಿರ್ತಕ್ಕಂಥದ್ದಕ್ಕೆ ಅದನ್ನ ಪ್ರಶ್ನೆ ಕೇಳ್ತಾರೆ. ಡಿಸ್ಟ್ರಿಕ್ಟ್ ಜಡ್ಜ್ಗೆ ಬರ್ಬೇಕಾಗಿರ್ತಕ್ಕಂಥದ್ದು ಅದರ ಪ್ರಶ್ನೆಗಳನ್ನ ಕೇಳ್ತಾರೆ. ಬಹುತೇಕರು ಏನ್ ಮಾಡ್ತಾರೆ, ಎರಡೂ ಪರೀಕ್ಷೆ ತೆಗೆದುಕೊಂಡಿರ್ತಾರೆ. ಸಿವಿಲ್ ಜಡ್ಜ್ ಅಲ್ಲೇ ನೀವು ತೆರಗಡೆ ಆಗದೆ ಇದ್ರೆ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮಿನೇಷನ್ ಹ್ಯಾಕ್ ತೆರಗಡೆ ಆಗ್ತೀರಿ? ಆ ಕಾರಣದಿಂದ ನೀವು ಸಿವಿಲ್ ಜಡ್ಜು ಡಿಸ್ಟ್ರಿಕ್ಟ್ ಜಡ್ಜು ಎರಡು ತೆಗೆದುಕೊಳ್ಳೋದಾದ್ರೆ ಸಂಪೂರ್ಣವಾಗಿ ಆ ಕಾನೂನನ್ನ ಪೂರ್ತಿ ಕರತಲ ಮೂಲಕ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಅಕಾಡೆಮಿ ಬಹಳ ಶ್ರಮಿಸುತ್ತೆ. ನೀವು ಅಲ್ಲಿ ಬಂದು ನಿಮ್ಮ ಕೇಸಿನ ಪ್ರಶ್ನೆಗಳನ್ನ ಕೇಳಿದ್ರೆ ಆ ರಿಸೋರ್ಸ್ ಪರ್ಸನ್ ಏನ್ ಉತ್ತರ ಕೊಡಕ್ಕಾಗತ್ತೆ? ಆದ್ರಿಂದ ಅದು ಹಾಗಲ್ಲ. ಅಲ್ಲಿ ಕೇವಲ ವಿಷಯದ ಬಗ್ಗೆ ಮಾತ್ರ ಕೇಳಬೇಕು. ವಿಷಯ ಮೊದಲು ನಿಮ್ಗೆ ಅರ್ಥ ಆಗಿರ್ಬೇಕು. ಅರ್ಥ ಆದಂತ ವಿಚಾರವನ್ನ ನೀವು ತೆಗೆದುಕೊಂಡ್ರೆ ಆ ನಂತರ ನಿಮಗೆ ಗೊತ್ತಾಗ್ತಕ್ಕಂಥದ್ದು ಏನಾಗ್ತಾ ಹೋಗುತ್ತೆ ಅಂದ್ರೆ, ಇಲ್ಲ ಇದು ಹೀಗಾಗಿದೆ, ಇದು ಹೀಗಾಗ್ಬೇಕಾಗಿತ್ತು, ಇದನ್ನ ಈ ರೀತಿ ಅರ್ಥೈಸ್ಕೋಬೇಕಾಗಿತ್ತು, ಇದನ್ನ ಈ ರೀತಿ ಮಾಡಿದ ತಪ್ಪು ನಾನು ಅನ್ನೋದು ನಿಮ್ ಗಮನಕ್ಕೆ ಬರುತ್ತೆ. ಮೊದಲು ಆ ಸ್ಟ್ಯಾಚ್ಯೂಟಿನ ಪ್ಲೇನ್ ಪ್ರಾವಿಷನ್ ನ ಓದ್ಕೋಬೇಕು. ಆ ಪ್ಲೇನ್ ಪ್ರಾವಿಷನ್ ಆದ್ಮೇಲೆ ಅದಕ್ಕೆ ಕಾಮೆಂಟ್ರಿ ಓದ್ಕೋಬೇಕು. ಈ ಪ್ರಕರಣದ ಈ ಪ್ರಾವಿಷನ್ ಅನ್ನ ಹೇಗೆ ಕೋರ್ಟಿನವರು ಯಾವ ಪ್ರಕರಣದಲ್ಲಿ ಅನ್ವಯಿಸಿದ್ದಾರೆ ಅಂತ. ಉದಾಹರಣೆಗೆ ಹೇಳೋದ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅನ್ನೋದನ್ನ ಒಂದು ಆಕ್ಟ್ ಇದೆ ಅಂತ ಇಟ್ಕೊಂಡ್ರೆ, ಆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಬಂದಾಗ ನಿಮ್ಮ ಮನಸ್ಸಿನಲ್ಲಿ ಬರ್ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಯಾಕೆ 138, 139 ಮಾಡಿದ್ರು, ಹಾಗೆ ಮಾಡುವಂತ ಸಂದರ್ಭದಲ್ಲಿ ಏನ್ ಅನುಕೂಲ ಇತ್ತು, ಯಾವ ಅನುಕೂಲ ದೃಷ್ಟಿಯಿಂದ ಇದನ್ನ ಮಾಡಿದ್ದಾರೆ. 138ನ್ನ ಸರ್ಕಾರದವರು ಆ ಸೆಕ್ಷನ್ಗೆ ಅಮೆಂಡ್ಮೆಂಟ್ ಮಾಡಿ 88ರಲ್ಲಿ ಸೇರಿಸುವಾಗ ಅವಶ್ಯಕತೆ ಏನಿತ್ತು, ಆ ಅವಶ್ಯಕತೆಗೆ ಪೂರಕವಾಗಿರ್ತಕ್ಕಂಥದ್ದು ಯಾವ ರೀತಿ ಆ ವಿಚಾರಣೆ ನಡಿಬೇಕು ಅನ್ನೋದನ್ನ ಅವರು ಇತ್ಯರ್ಥ ಮಾಡಿದ್ದಾರೆ. ಇಂಥದನ್ನ ಮೊದಲು ಸೆಕ್ಷನ್ ಓದ್ಕೋಬೇಕು. ಸೆಕ್ಷನ್ ಓದ್ಕೊಂಡಾದ್ಮೇಲೆ ಅಲ್ಲಿ ಕೆಲವು ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಚೆಕ್ ನ ಯಾವತ್ ಪ್ರೆಸೆಂಟ್ ಮಾಡಬೇಕು, ಡಿಸಾನರ್ ಆದ್ಮೇಲಿಂದ ಎಷ್ಟು ದಿವಸದಲ್ಲಿ ನೋಟಿಸ್ ನ 138B ನಲ್ಲಿ ಕೊಡ್ಬೇಕು, ಕೊಟ್ಟು ಎಷ್ಟು ದಿನ ನೀವು ಕಾಯ್ಬೇಕು, ಅದಾದ ಎಷ್ಟು ದಿನದ ನಂತರದ ಒಳಗಡೆ ನೀವು ಕೇಸನ್ನ ಹಾಕ್ಬೇಕು. ಒಂದು ವೇಳೆ ಕಾರಣಾಂತರಗಳಿಂದ ಅದು ಆ ಸಮಯದಲ್ಲಿ ಹಾಕಕ್ಕಾಗಿಲ್ದೆ ಹೋದ್ರೆ ಅದನ್ನ ಕಾಂಡೋನೇಷನ್ ಆಫ್ ಡಿಲೇ ಹಾಕ್ಬೇಕಾ, ಅಂತ ಕಾಂಡೋನೇಷನ್ ಆಫ್ ಡಿಲೇ ಹಾಕಿದಂತ ಸಂದರ್ಭದಲ್ಲಿ ಏನನ್ನ ಮಾಡ್ಬೇಕು. ಈ ತರ 10 ಹಲವು ವಿಚಾರಗಳನ್ನ ಅಲ್ಲಿ ತೋರಿಸಿದ್ದಾರೆ. ಆ 10 ಹಲವು ವಿಚಾರಗಳನ್ನ ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ನೀವು ಅದನ್ನ ಮೊದಲು ಪ್ರಾವಿಷನ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು, ಆ ನಂತರ ಅದಕ್ಕೆ ಬೇಕಾಗಿರ್ತಕ್ಕಂಥ ನಮ್ಮದು ಏನಿದೆ ಟೀಕೆ ಟಿಪ್ಪಣಿಗಳು ಅದನ್ನ ಓದಿ, ಆ ನಂತರ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಾನೂನಿನ ಯಾವುದಾದರೂ ಹೈಕೋರ್ಟ್ನವರು ಅಥವಾ ಸುಪ್ರೀಂ ಕೋರ್ಟ್ನವರು ನೀಡಿರ್ತಕ್ಕಂಥ ತೀರ್ಪುಗಳನ್ನ ಅನ್ವಯಿಸೋದನ್ನ ಕಲ್ತ್ಕೋಬೇಕು. ಈ ರೀತಿ ಪ್ರಶ್ನೆಗಳನ್ನ ನಮ್ಮ ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ. ಅಂದ್ರೆ ಪ್ರಿಲಿಮಿನರಿ ಆದ್ಮೇಲಿಂದ ಮೇನ್ ಎಕ್ಸಾಮ್ ಅಂತ ಏನ್ ನಾವು ಮಾಡ್ತೀವಿ ಅದನ್ನ ತಯಾರು ಮಾಡ್ತಕ್ಕಂಥವ್ರು, ಪ್ರಶ್ನೆ ಪತ್ರಿಕೆ ತಯಾರು ಮಾಡ್ತಕ್ಕಂಥವ್ರು, ಆ ಪ್ರಶ್ನೆ ಪತ್ರಿಕೆ ತಯಾರು ಮಾಡಿದಂತಹ ಹೈಕೋರ್ಟ್ ಜಡ್ಜಸ್ ಮುನ್ಸಿಫರ್ ಲೆವೆಲ್ಗೆ ಆಗುವಂತ ಪ್ರಶ್ನೆಗಳನ್ನೇ ಕೇಳಿರ್ತಾರೆ. ಮುನ್ಸಿಫರ್ ಎಕ್ಸಾಮಿನೇಷನ್ ಆದ್ಮೇಲಿಂದ ಡಿಸ್ಟ್ರಿಕ್ಟ್ ಜಡ್ಜಸ್ ಆಗ್ಬೇಕಾದ್ರೆ ಅವೇ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್, ಆದ್ರೆ ಹೆಚ್ಚಿನ ಪರಿಶ್ರಮದ ರೀತಿಯಲ್ಲಿ ಅವ್ರನ್ನ ಕೇಳಕ್ಕಾಗಿರುತ್ತೆ. ಯಾಕಂದ್ರೆ ಕನಿಷ್ಠ 7 ವರ್ಷಗಳ ಅಡ್ವೊಕೇಟ್ ಆಗಿ ಅವರು ಅಭ್ಯಾಸ ಮಾಡಿರ್ತಾರೆ, ಅಪೀಲ್ ನಡೆಸಿ ಗೊತ್ತಿರುತ್ತೆ ಅಂತೆಲ್ಲ ತಿಳ್ಕೊಂಡಿರೋದ್ರಿಂದ ಆ ಡಿಸ್ಟ್ರಿಕ್ಟ್ ಜಡ್ಜಿ ಎಕ್ಸಾಮಿನೇಷನ್ಗೆ ಇದೇ ಪ್ರಶ್ನೆಯನ್ನ ಕೇಳಿದ್ರೆ ಅದಕ್ಕೆ ನಾವು ಅವರಿಂದ ಉತ್ತರವನ್ನ ಕೇಳ್ತಕ್ಕಂಥ ರೀತಿಯೇ ಬೇರೆ ಆಗಿರುತ್ತೆ. ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ಗೆ ಯಾರು ಕೂತಿರ್ತಾರೆ ಅವರಿಂದ ಬರ್ತಕ್ಕಂಥ ಉತ್ತರಗಳನ್ನೇ ನಾವು ಬೇರೆಯಾಗಿ ನೋಡಿರ್ತೀವಿ. ನಿಮ್ಗೆಲ್ರಿಗೂ ಮಾಹಿತಿಗಿರ್ಲಿ, ಈ ಪ್ರಶ್ನೆ ಪತ್ರಿಕೆಯನ್ನ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬೇಕು ಅನ್ನೋದಾಗ್ಲಿ, ಅಥವಾ ಆ ಪ್ರಶ್ನೆ ಪತ್ರಿಕೆಗಳನ್ನ ತಯಾರು ಮಾಡಿದ ಮೇಲೆ ತಾವೆಲ್ಲ ಕೊಟ್ಟಂತ ಉತ್ತರಗಳನ್ನ ನೀವು ಎಷ್ಟು ಚೆನ್ನಾಗಿ ಉತ್ತರಗಳನ್ನ ಬರೆದಿದ್ದೀರಿ, ಆ ಉತ್ತರಗಳು ನಮಗೆ ಸಮರ್ಪಕವಾಗಿದೆಯೋ ಇಲ್ವೋ ಎಂಬೆಲ್ಲ ವಿಚಾರಗಳ ಬಗ್ಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್, ಅಂದ್ರೆ ಆ ಪ್ರಶ್ನೆ ಪತ್ರಿಕೆಗಳನ್ನ ತಯಾರು ಮಾಡೋದ್ರಿಂದ ಹಿಡಿದು ಬರೆದಂತ ಉತ್ತರಗಳನ್ನ ಅಲ್ಲ, ಅದು ಸರಿ ಇದೆಯೋ ತಪ್ಪಿದೆಯೋ ಅನ್ನೋದನ್ನ ವಿಶ್ಲೇಷಣೆ ಮಾಡಿ, ಆ ನಂತರ ವಿಶ್ಲೇಷಣೆ ಮಾಡಿದ ನಂತರ ಬೇಕಾಗಿರ್ತಕ್ಕಂತಹ ಎಲ್ಲವನ್ನ ನೋಡಿ ಅದಕ್ಕೆ ಎಷ್ಟು ನಂಬರ್ ಕೊಡಬೇಕು ಅನ್ನೋದನ್ನ ನಾನು ಅನುಭವಿಸಿ ನಿಮ್ ಮುಂದೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಹಾಗಂತ ಯಾರು ಪ್ರಶ್ನೆ ಕೇಳೋ ಆಗಿಲ್ಲ, ನನಗಾಗ್ಲಿ ಅಥವಾ ತ್ರಿವಿಕ್ರಮ್ಗಾಗ್ಲಿ ಅಥವಾ ನಮ್ಮ ಬಾರ್ ಅಸೋಸಿಯೇಷನ್ಗೆ ಮುಂದಿನ ಎಕ್ಸಾಮ್ ನಲ್ಲಿ ಏನ್ ಪ್ರಶ್ನೆ ಬರುತ್ತೆ ಸರ್ ಅಂತ. ಹಾಗಿಲ್ಲ, ಏನ್ ಪ್ರಶ್ನೆ ಬೇಕಾದ್ರೂ ಕೇಳಿ, ನೀವು ನಾನು ಉತ್ತರ ಹೇಳ್ತೀನಿ ಇನ್ನಷ್ಟು ತಯಾರಾಗ್ಬೇಕು ನೀವು. ಹಂಗೆ ಒಂದು ಜವಾಬ್ದಾರಿಯುತವಾಗಿ ಸೀರಿಯಸ್ ಆಗಿ ರೆಡಿ ಆಯ್ತು ಅಂತಂದ್ರೆ ನಿಮ್ಗೆ ಯಾವುದೇ ರೀತಿ ಕಷ್ಟ ಆಗೋದಿಲ್ಲ. ನಾವು ಕೇಳ್ತಕ್ಕಂಥದ್ದೆಲ್ಲನೂ ಕೂಡ ಬಹಳ ಸುಲಭವಾಗಿ ಆಗುವಂತ ಪ್ರಶ್ನೆಗಳನ್ನೇ ಕೇಳಿರ್ತೀವಿ ನಾವು. ಎಲ್ಲರೂ ಫೇಲ್ ಆಗ್ಲಿ ಅನ್ನೋ ದೃಷ್ಟಿಯಿಂದ ನಾವು ಯಾವ್ದು ಪ್ರಶ್ನೆ ಕೇಳಿರಲ್ಲ.
ಮಿನಿಮಮ್ ಇಷ್ಟಾರು ಗೊತ್ತಿರಬೇಕು ಆ ವ್ಯಕ್ತಿಗೆ ಅನ್ನೋದು ನಮ್ಮ ಉದ್ದೇಶ. ಆ ದೃಷ್ಟಿಯಿಂದ ಅಂತ ಪ್ರಶ್ನೆಗಳನ್ನ ನಾವು ಕೇಳಿರ್ತೀವಿ. ಹಾಗಾಗಿ ಯಾರು ಕೂಡ ಪರೀಕ್ಷೆಗೆ ಅಂಜಬೇಡಿ. ಮತ್ತೆ ಪರೀಕ್ಷೆ ತೆಗೆದುಕೊಂಡಿರೋದು ಅಡ್ಡೇಟ್ ಮೇಲೆ ಗುಡ್ಡೇಟು, ಏನೋ ಒಂದು ಅಳಕ್ ಮೇಲೆ ಬೀಳಕ್ಕೋ, ಆದರೆ ಅನ್ಕೊಲೆ, ಹೋದ್ರೆ ಹೋಗ್ಕೊಳ್ಳಿ, ಈ ತರ ಭಾವನೆ ಇರೋ ಪ್ರಶ್ನೆ ಪರೀಕ್ಷೆ ತೆಗೆದುಕೊಳ್ಳೇಬೇಡಿ. ಅದರಿಂದ ಏನು ಉಪಯೋಗ ಆಗುದಿಲ್ಲ. ನಿಮ್ಮ ಸಮಯ ನಮ್ಮ ಸಮಯ ಎಲ್ಲ ದಂಡ. ಯಾವುದನ್ನ ಕಲ್ತಿರ್ತಿರೋ ಆಸೆ ಇಟ್ಟು ಕಲಿರಿ. ನೋಡಿ, ಇಂಗ್ಲಿಷ್ ನಲ್ಲಿ 2 ಪದಗಳಿದೆ. ಅದನ್ನ ಶಾರ್ಟ್ ಹ್ಯಾಂಡ್ ಅಲ್ಲಿ ಎರಡಕ್ಕೂ ಒಂದೇ ಔಟ್ಲೈನ್ ಅಂತ ಕರಿತೀವಿ ನಾವು. ಫ್ಯಾಷನ್ ಅಂತ, FASHION ಅಂತ, ಫ್ಯಾಷನ್ ಅಂತ ಅಂದ್ರೆ ತೋರ್ಪಡಿಕೆಗಾಗಿ ಫ್ಯಾಷನ್ ಮಾಡೋದು, ಶೋ ಮಾಡೋದು ಅಂತೀವಲ್ಲ, ಅದಕ್ಕೋಸ್ಕರ ಅಂತ. ಇನ್ನೊಂದು ಅದೇ ತರಹ ಕೇಳ್ತಕ್ಕಂಥ ಪದ ಅಂದ್ರೆ ಪ್ಯಾಷನ್ ಅಂತ. ಎರಡಕ್ಕೂ ಔಟ್ಲೈನ್ ಒಂದೇ. ಪ್ಯಾಷನ್ ಅಲ್ಲಿ PASSION ಅಂತ. ಪ್ಯಾಷನ್ ಅಂತಂದ್ರೆ ನನಗೆ ಅದು ಬಿಟ್ರೆ ಇಲ್ಲ ಅನ್ನೋದನ್ನ ಮನಸ್ಸಿನಲ್ಲಿ ಹಾಕೊಂಡು ಅದನ್ನ ತುಡಿತಾ ಇಟ್ಕೊಂಡು ಮಾಡ್ತಕ್ಕಂಥದಕ್ಕೆ ಪ್ಯಾಷನ್ ಅನ್ನೋ ಪದ. ನೀವೆಲ್ಲ ಪ್ಯಾಷನ್ ಇಟ್ಕೋಬೇಕೇ ಹೊರತು ಫ್ಯಾಷನ್ಗಾಗಿ ಎಕ್ಸಾಮ್ ಬರೀಬಾರ್ದು. ಬಹಳಷ್ಟು ಜನ ನಾನು ನೋಡಿರೋದ್ರಲ್ಲಿ ಫ್ಯಾಷನ್ಗಾಗಿ ಎಕ್ಸಾಮ್ ಬರ್ದಿದ್ದಾರೆ. ಏನೋ ಮಗ ಎಕ್ಸಾಮ್ ತಗೊಂಡಿದ್ದೆ ಅಂತ. ನಮ್ಮ ಸುಮ್ನೆ ಇರ್ಲಿ ಅಂತ ತಗೊಂಡಿದ್ದೆ, ಒಂದು ಎಕ್ಸ್ಪೀರಿಯನ್ಸ್ ಅಂತ. ಅಂತದಿದ್ರೆ ತಗೊಳ್ಳೇಬೇಡಿ. ಚೆನ್ನಾಗಿ ತಯಾರಾಗಿ ಪ್ಯಾಷನೇಟ್ ಆಗಿದ್ದು ಪ್ಯಾಷನ್ ನಿಂದ ಮುಂದಿನ ವರ್ಷ ಎಕ್ಸಾಮ್ ಬರೀರಿ. ಖಂಡಿತ ನಿಮಗೆ ಆ ಸಕ್ಸಸ್, ಯಶಸ್ಸು ಅನ್ನೋದು ಸಿಕ್ಕುತ್ತೆ. ನಿಮ್ಮ ಉದ್ದೇಶ ಇರೋದೆಲ್ಲ ಅಷ್ಟೇನೆ. ಆ ಸಬ್ಜೆಕ್ಟ್ ಬಗ್ಗೆ ಹೇಳುವಂತ ಸಂದರ್ಭ ಬಂದಾಗ ಆ ವಿಷಯವನ್ನ ಇನ್ನೊಂದು ಅನುಕೂಲವಾದಂತ ಸಮಯದಲ್ಲಿ ಇನ್ನೊಂದು ದಿವಸ ಒಂದು ವಿಶೇಷವಾದ ವಿಷಯವನ್ನೇ ತೆಗೆದುಕೊಂಡು ನಾನಾಗ್ಲಿ ಇನ್ನಿತರ ರಿಸೋರ್ಸ್ ಪರ್ಸನ್ಸ್ ಆಗ್ಲಿ ಬಂದು ನಿಮ್ಗೆ ಹೇಳ್ತಾರೆ. ಅದನ್ನ ನಮ್ಮ ಅಡ್ವೊಕೇಟ್ಸ್ ಅಕಾಡೆಮಿ ಮಾಡ್ತಾ ಇದೆ. ಅಡ್ವೊಕೇಟ್ ಅಸೋಸಿಯೇಷನ್ ಅವರು ಕೂಡ ಆಫೀಸ್ ಬೇರರ್ಸು ನಮ್ಮ ಹತ್ರ ಎಲ್ಲ ಬಂದು ನಮ್ ಸಮಯ ಕೇಳ್ತಾರೆ, ಕಾಡ್ತಾರೆ. ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಬೇಜಾರು ತಿಳ್ಕೊಬಾರ್ದು. ನಮ್ಮ ತ್ರಿವಿಕ್ರಮ್ ಆಗ್ಲಿ ಇನ್ನೊಬ್ಬರಾಗ್ಲಿ, ನಾವು ಇವತ್ತಾಗಲ್ಲ ಅವತ್ತಾಗಲ್ಲ ಅಂತಂದ್ರೆ ಬೆಂಬಿಡದ ಭೂತ ತರ ಕಾಯ್ತಾರೆ. ಅವ್ರಿಗೇನ್ ನಾ ಬೇಕಾಗಿದೆ, ಯಾರೋ ಒಬ್ಬರ ಕೈಲಿ ಹೇಳಿಸ್ಬಿಡ್ಬೋದು ಅಂತ. ಇಲ್ಲ, ಅವ್ರ ಮನಸ್ಸಿನಲ್ಲಿರೋದೇನು ಅಂದ್ರೆ ನಮ್ಮ ಹುಡುಗರಿಗೆ ಚೆನ್ನಾಗಿ ರೆಡಿ ಆಗ್ಬೇಕು, ಬರ್ತಕ್ಕಂಥ ಅಭ್ಯರ್ಥಿಗಳು ಅವ್ರಿಗೆ ವಿಶೇಷವಾದ ಜ್ಞಾನ ಇರಬೇಕು, ಅವ್ರ ಜೊತೆ ಕಾಂಪೀಟ್ ಮಾಡುವಂತವ್ರು ಇರಬೇಕು ಅನ್ನೋ ಭಾವನೆ ಇಟ್ಕೊಂಡು ಉತ್ತಮವಾಗಿರ್ತಕ್ಕಂಥ ರಿಸೋರ್ಸ್ ಪರ್ಸನ್ ಹಿಂದೆ ಬಿದ್ದು ನಿಮಗೋಸ್ಕರ ಸಮಯವನ್ನ ಕೊಟ್ಟು ಮಾಡಿಸ್ತಾರೆ. ಆದ್ರಿಂದ ನೀವೆಲ್ಲ ಕೂಡ ಅದನ್ನ ಸಂಪೂರ್ಣ ತಯಾರಿ ಮಾಡ್ಕೊಳ್ಳಿ. ತಯಾರಿ ಮಾಡ್ಕೊಳ್ಳುವಾಗ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಸರ್ಕಾರದವ್ರು ನಡೆಸೋದು, ಅದನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕು. ಸರ್ಕಾರದವ್ರು ನಡೆಸೋದು, ಆ ಸರ್ಕಾರದವ್ರು ನಡೆಸೋ ಕಾರ್ಯಕ್ರಮದಲ್ಲಿ ಆ ಪರೀಕ್ಷೆನಲ್ಲಿ ಕಾನೂನಿನ ಅಂಶಗಳಿಗಿಂತ ನಿಮ್ಮ ಓವರ್ ಆಲ್ ಪರ್ಸನಾಲಿಟಿ ಅಂದ್ರೆ ನಿಮ್ಮ ವ್ಯಕ್ತಿತ್ವದ ಒಂದು ವಿಚಾರಗಳೇನು, ನಿಮ್ಗೆ ಸಾಮಾಜಿಕವಾಗಿ ಕಳಕಳಿ ಎಷ್ಟಿದೆ, ನಮ್ಮ ದೇಶ ಯಾಕೆ ಬಂತು, ನಮ್ಮ ದೇಶದ ಇತಿಹಾಸ ಏನು, ದೇಶದಲ್ಲಿ ಈಗಿನ ಪ್ರಸ್ತುತ ಆಗುಹೋಗುಗಳೇನು, ಇವುಗಳ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು, ರಾಜ್ಯಗಳು ಎಷ್ಟಿದೆ ಅಂತ ತಿಳ್ಕೊಳ್ತಕ್ಕಂಥದ್ದು, ಜಿಲ್ಲೆಗಳು ಎಷ್ಟಿದೆ ಅಂತ ತಿಳ್ಕೊಳ್ತಕ್ಕಂಥದ್ದು, ಭಾಷೆಗಳು, ನದಿಗಳು, ಇಂತಹ ಎಲ್ಲ ಕಾನೂನಿನ ವಿಚಾರವೂ ಸ್ವಲ್ಪ ಮಟ್ಟಿಗೆ ಸೇರಿರುತ್ತೆ. ಆದ್ರೆ ಪ್ರಮುಖವಾಗಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ ಪ್ರಶ್ನೆ ಮತ್ತು ಉತ್ತರ ಎರಡು ಅವರೇ ಕೊಡೋದ್ರಿಂದ ಅಲ್ಲೇ ಉತ್ತರ ಅಡಗಿರುತ್ತೆ. ತುಂಬಾ ಜನ ಕವಡೆ ಹಾಕೋದು, ಏನೋ ಅಡ್ಡಾಟ್ ಮೇಲೆ ಗುಡ್ಡೇಟು, ಇದಕ್ಕೆ ಸಿ ಬರ್ದಿದ್ದೀನಿ ಅದಕ್ಕೆ ಬಿ ಬರೆಯೋಣ ಅಂತ ಅನ್ನೋದು, ಇವೆಲ್ಲ ಮಾಡ್ತಿದ್ದೀರಿ. ಅದು ಮಾಡಿದ್ರೆ ಉಪಯೋಗ ಆಗೋಲ್ಲ. ನಿಮ್ಗೆ ವಿಷಯದ ಬಗ್ಗೆ ಗೊತ್ತಿಲ್ಲದೆ ಹೋದ್ರೆ ಬಿಟ್ಬಿಡೋದು ಒಳ್ಳೇದು ಅಂತ. ಯಾಕೆಂತಂದ್ರೆ ಒಂದು ಚಿಂತನೆ ನಡೀತಿದೆ, ನೆಗೆಟಿವ್ ಮಾರ್ಕಿಂಗ್ ಕೊಡ್ಬೇಕಾ ಅಂತ. ಸದ್ಯಕ್ಕೆ ನಾವು ಬೇಡ ಅಂತ ಹೇಳಿದೀವಿ. ನೆಗೆಟಿವ್ ಮಾರ್ಕಿಂಗ್ ಅಂದ್ರೆ ನೀವು ಸರಿ ಉತ್ತರವನ್ನ ಬರೆದಿದ್ರು ಕೂಡ ಮುಂದಿನ ಪ್ರಶ್ನೆಗೆ ಗೆಸ್ ಮಾಡಿ ಏನೋ ಒಂದು ಉತ್ತರವನ್ನ ಕೊಟ್ರೆ ಅದು ತಪ್ಪಾಗತ್ತೆ ಅಂತ ತಿಳ್ಕೊಳ್ಳಿ. ಅದಕ್ಕೆ ಬಂದಿರತಕ್ಕಂಥ ನಂಬರು ಕೂಡ ಹೋಗುತ್ತೆ ಅಂತ. ಹಾಗಾಗಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ಈಗಿನ ಆಗು ಹೋಗುಗಳ ವಿಚಾರ. ಅದಕ್ಕೆ ಬೇಕಾದಷ್ಟು ಪುಸ್ತಕಗಳಿದೆ ಜನರಲ್ ನಾಲೆಡ್ಜ್ ಸಂಬಂಧಪಟ್ಟಿದ್ದು, ಅವುಗಳನ್ನ ಓದ್ಕೊಳ್ಳಿ. ಈಗ ಯೂಟ್ಯೂಬ್ ಅಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ, ಅದನ್ನ ಓದ್ಕೊಳ್ಳಿ. ಪ್ರತಿ ದಿವಸ ವೃತ್ತಪತ್ರಿಕೆ ಓದಿ. ಈ ಮೊಬೈಲ್ ಬಂದ್ಮೇಲೆ ನಮಗ್ ತಾಪತ್ರ ಏನಾಗಿದೆ ಅಂದ್ರೆ ಮನೆಗೆ ಪೇಪರ್ ತರದೇ ನಿಲ್ಸ್ಬಿಟ್ಟಿದ್ದಾರೆ ಎಷ್ಟೋ ಜನ. ಇವತ್ತಿಗೂ ನಮ್ಮ ಮನೆಗೆ 3 ಪೇಪರ್ ಬರುತ್ತೆ, ಇಂಗ್ಲಿಷ್ ಒಂದು, ಕನ್ನಡದ್ದು 2 ಅಂತ. ನಾನು ಇಂಗ್ಲಿಷ್ ಪೇಪರ್ನ ಬೆಳಗ್ಗೆ ಓದಕ್ ಸಮಯ ಇರಲ್ಲ ಅಂತ ವಾಪಸ್ ಮನೆಗ್ ಬಂದ್ಮೇಲೆ ಓದ್ತೀನಿ. ಕನ್ನಡ ಪೇಪರ್ ಮಾತ್ರ ಎಷ್ಟೇ ಸಮಯ ಇದ್ರು ಕೊನೆ ಪಕ್ಷ ಕಾರ್ನಲ್ಲಾದ್ರೂ ಸರಿ ಓದ್ಕೊಂಡ್ಬಿಡ್ತೀನಿ ನಾನು. ನಂದೊಂದು ಅಭ್ಯಾಸ ಅದು, ವೃತ್ತಪತ್ರಿಕೆ ಓದ್ತಕ್ಕಂಥದ್ದು ಅಂತ. ವೃತ್ತಪತ್ರಿಕೆಯನ್ನ ಓದಿ ನಂತರ ಬಹಳಷ್ಟು ನಮ್ಮ ಅಡ್ವೊಕೇಟ್ ಅಸೋಸಿಯೇಷನ್ ಇಂದನೇ ಒಂದು ಪತ್ರಿಕೆಯನ್ನ ಹೊರಡಿಸ್ತಾ ಇದ್ದಾರೆ, ಅದನ್ನ ನೋಡಿ. ಅದೇ ರೀತಿ ಬೇರೆ ಬೇರೆ ಅಸೋಸಿಯೇಷನ್ ಅಲ್ಲೂ ಕೂಡ ಅದನ್ನ ಮಾಡ್ತಾ ಇದ್ದಾರೆ, ಅದನ್ನ ನೋಡಿ. ಪ್ರತಿ ದಿವಸ ಮಲ್ಗಕ್ ಮುಂಚೆ ಲೈವ್ ಲಾ ಮತ್ತು ಬಾರ್ ಅಂಡ್ ಬೆಂಚು ಇವೆರಡನ್ನ ನೀವು ಒಂದು ಅಟ್ಲೀಸ್ಟ್ ಹೆಡ್ಲೈನ್ಸ್ ಅಂತ ನೋಡಿ. ಯಾರು ನನ್ನ ಕೋರ್ಟಿಗೆ ಬರ್ತಾರೋ ಅವ್ರಿಗೆಲ್ಲ
ಸೋಜಿಗ ಅನ್ಸುತ್ತೆ. ನಿನ್ನೆ ದಿವಸ ತೀರ್ಮಾನ ಆಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ರೂಲಿಂಗ್ ನಾನು ಇವತ್ತಿನ ದಿವಸ ಆಲ್ರೆಡಿ ನಮ್ಮ ಒಂದು ಕೇಸಿಗೆ ಹಾಕಿ ಅಪ್ಲೈ ಮಾಡ್ಬಿಟ್ಟು ವಕೀಲರೇ ಇದ್ ನೋಡ್ಕೊಂಡ್ ಬನ್ನಿ ಅಂತೀನಿ. ಪ್ರಾಸಿಕ್ಯೂಟರ್ ಓದ್ಕೊಂಡ್ ಬಂದಿರಲ್ಲ, ಆರ್ಗ್ಯೂಯಿಂಗ್ ಕೌನ್ಸಿಲ್ ಓದ್ಕೊಂಡ್ ಬಂದಿರಲ್ಲ, ಕೊನೆ ಪಕ್ಷ ನಮ್ಗೊಬ್ರು ಲಾ ಕ್ಲರ್ಕ್ ಅಂತ ಕೊಟ್ಟಿರ್ತಾರೆ, ಅವರು ಕೂಡ ಓದ್ಕೊಂಡ್ ಬಂದಿರಲ್ಲ. ಹಾಗಾಗಿ ಅವ್ರು ಯಾರು ಓದ್ದೇ ಇದ್ರು ಕೂಡ ನಾನು ಓದ್ಕೊಂಡ್ ಬಂದಿರ್ತೀನಿ. ಮಲ್ಗೋಕ್ ಮುಂಚಿತವಾಗಿ ದೇವ್ರ ಸ್ತೋತ್ರ ಹೇಳೋರ ಅಭ್ಯಾಸ ಇದ್ರೆ ದೇವ್ರ ಸ್ತೋತ್ರನ ಕೊನೆಗೆ ಇಟ್ಕೊಳ್ಳಿ. ಮೊದಲು ಲೈವ್ ಲಾ ಬಾರ್ ಅಂಡ್ ಬೆಂಚ್ 5 ನಿಮಿಷನಾದ್ರು ಕಣ್ಣಾಡಿಸ್ಬಿಟ್ಟು ಪ್ರಸ್ತುತ ಆಗು ಹೋಗುಗಳು ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ನಡೀತಿದೆ ಅದನ್ನ ಗಮನಕ್ಕೆ ತೆಗೆದುಕೊಳ್ಳಿ. ಸರ್ ಬಗ್ಗೆ ವೆಸ್ಟ್ ಬೆಂಗಾಲ್ ನಲ್ಲಿ ಆಗಿರ್ತಕ್ಕಂಥದ್ದಕ್ಕೆ ಸುಪ್ರೀಂ ಕೋರ್ಟ್ ನವ್ರು ಯಾವ ರೀತಿ ಮಾಡಿದ್ರು, ಮತ್ತೆ ಈ ರೀಸೆಂಟ್ ಆಗಿ ಆ ವ್ಯಕ್ತಿಗೆ ಆ ಅಸ್ಸಾಮಿನ ಮುಖ್ಯಮಂತ್ರಿಗಳ ಹೆಂಡತಿ ವಿಷಯಕ್ಕೆ ಬಂದಂತ ಡಿಫಾಮೇಶನ್ ಕೇಸಿಗೆ ಏನಾಯ್ತು ಅಂತ ನನಗಾಗ್ಲೇ ಗೊತ್ತಿದೆ. ಅವನಿಗೆ ಹೈಕೋರ್ಟ್ ನಲ್ಲಿ ಬೇಲ್ ರಿಜೆಕ್ಟ್ ಆಯ್ತು, ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ಕೊಟ್ಟಿದ್ದಾರೆ ಅಂತ. ಇವತ್ ಮಧ್ಯಾಹ್ನ ಆಗಿರ್ತಕ್ಕಂಥದ್ದು ನಾನು ಆಲ್ರೆಡಿ ಅದನ್ನ ತಿಳ್ಕೊಂಡ್ಬಿಟ್ಟಿದ್ದೀನಿ. ಆಂಟಿಸಿಪೇಟರಿ ಬೇಲ್ ಅವನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಅದನ್ನ ನೀವು ಮನಸ್ಸಿನಲ್ಲಿ ಹಾಕೋಬೇಕು, ಪ್ರತಿ ದಿವಸ ನೋಡ್ಕೋಬೇಕು. ಕನಿಷ್ಠ ಪಕ್ಷ ಪ್ರಮುಖ ಪ್ರಕರಣಗಳ ಬಗ್ಗೆ ನಿಮ್ಗೆ ಆಗ ಅರಿವಿರುತ್ತೆ. ಅದನ್ನ 1 ನಿಮಿಷ ಕಣ್ಣಾಡಿಸ್ಬೇಕು. ಈ ರೀತಿ ಪ್ರತಿ ದಿವಸ ಕ್ಷಣಚ ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತ್ ಅಂತ ಸಂಸ್ಕೃತದ ಸುಭಾಷಿತ. ಅದರ ಅರ್ಥ ಏನು ಅಂತಂದ್ರೆ ವಿದ್ಯೆಯನ್ನ ಪ್ರತಿ ಕ್ಷಣ ಕಲಿಬೇಕು ಅಂತ. ಒಂದೊಂದು ಸೆಕೆಂಡ್ ಹೋಗ್ತಾವ ಅಂತಂದ್ರೆ ನಿಮ್ಗೆ ಆ ಸಮಯ ವಾಪಸ್ ಬರೋದಿಲ್ಲ, ನನ್ಗೂ ಬರೋದಿಲ್ಲ, ನಿಮಗೂ ಬರೋದಿಲ್ಲ. ಹಾಗಾಗಿ ಪ್ರತಿ ಕ್ಷಣ ವಿದ್ಯೆಯನ್ನ ಕಲಿಬೇಕು. ದುಡ್ಡನ್ನ ರೂಪಾಯಾಗಿ ಕೂಡ ಹಾಕ್ಬೇಕು. ಯಾವುದೋ ರೀತಿಯಲ್ಲಿ ಬಂದೆ ಅಂತ ದುಡ್ಡು ನಿಮ್ಮ ಹತ್ರ ನಿಲ್ಲೋದಿಲ್ಲ. ವಿದ್ಯೆ ಎಲ್ಲಾ ದುಡ್ಡು ನನ್ನಿಂದ ಹೋದ್ರೂ ಪರವಾಗಿಲ್ಲ, ವಿದ್ಯೆನ ಯಾರು ಕತ್ಕೊಳ್ಳಕ್ಕಾಗತ್ತೆ ನನ್ನಿಂದ? ನನ್ನ ಅಣ್ಣ ತಮ್ಮಂದ್ರು ಅದಕ್ಕೆ ಪಾರ್ಟಿಷನ್ ಸೂಟ್ ಹಾಕಿ ನನಗೆ 1/4 ಆಫ್ ದಿ ನಾಲೆಡ್ಜ್ ಆಫ್ ಶ್ರೀಶಾನಂದ ಶುಡ್ ಬಿ ಗಿವನ್ ಟು ಅಸ್ ಅಂತ ಕೇಳ್ತಾರೆ. ನನ್ನ ತಮ್ಮಂದ್ರು ಕೊಡಕ್ ಬರುತ್ತೇನು? ಇಲ್ಲ. ಕಳ್ಳ ನಮ್ಮ ಮನೆಗೆ ಬಂದು ಎಲ್ಲ ದೋಚ್ಕೊಂಡು ಹೋಗ್ಬೋದು. ನನ್ನ ತಲೆನಲ್ಲಿ ಇರ್ತಕ್ಕಂಥ ಜ್ಞಾನವನ್ನ ದೋಚ್ಕೊಂಡು ಹೋಗಕ್ಕಾಗತ್ತಾ? ಮೊಬೈಲ್ ಕಳ್ಕೊಬಹುದು, ಟ್ಯಾಬ್ ಕಳ್ಕೊಬಹುದು, ಪುಸ್ತಕಗಳೆಲ್ಲ ಸುಟ್ಟು ಹೋಗ್ಬಿಡ್ಬೋದು, ಏನೋ ಆಗ್ಬಿಡ್ಬೋದು. ಏನೇ ಆದ್ರೂ ನನ್ನ ತಲೆನಲ್ಲಿ ಇರ್ತಕ್ಕಂಥ ಪಾಯಿಂಟ್ ನ ಕಿತ್ಕೊಳಕ್ಕಾಗುತ್ತಾ? ಸ್ನೇಹಿತರೆ, ಒಂದರ್ಥ ಮಾಡ್ಕೊಳ್ಳಿ, ಎಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರ್ಲಿ, ಏನೇ ಬಂದಿರ್ಲಿ, ಇವತ್ತಿಗೂ ಕೂಡ ಮನುಷ್ಯನಿಗೆ ಇರತಕ್ಕಂಥದ್ದು ಇನ್ಪುಟ್ ಮೆಥಡ್ ಅಂದ್ರೆ ಒಂದು ಶ್ರವಣ, ಕಿವಿಯಿಂದ ಕೇಳ್ತಕ್ಕಂಥದ್ದು, ಇನ್ನೊಂದು ಕಣ್ಣಿಂದ ನೋಡ್ತಕ್ಕಂಥದ್ದು ಅಂತ. ಅದಕ್ಕೆ ಹಿಂದಿನಲ್ಲಿ ಒಂದು ಗಾದೆ ಇದೆ, ಏಕ್ಲಿಕ್ನ ಸೌಭಕ್ನ ಅಂತ. 100 ಸರ್ತಿ ಬಾಯಲ್ಲಿ ಹೇಳೋದು ಒಂದೇ, 1 ಸತಿ ಕೈಯಲ್ಲಿ ಬರೆಯೋದು ಒಂದೇ. ಆದ್ರಿಂದ ಕಂಪ್ಯೂಟರ್ ಅವು ಇವು ಏನೇ ಬಂದಿರ್ಲಿ ಕೈಯಲ್ಲಿ ಬರೆಯೋದನ್ನ ಕಲ್ತ್ಕೊಳ್ಳಿ. ಇವತ್ತಿಗೂ 1 ಲೈನ್ ಬರ್ಕೊಳ್ಳಿ. ಯಾಕೆಂದ್ರೆ ಕೈಯಲ್ಲಿ ನೀವು ಬರಿಬೇಕು ಅಂದ್ರೆ ಕಣ್ಣು, ಕಿವಿ, ತಲೆ 3 ಕೆಲಸ ಮಾಡಿ ಕೈಯಲ್ಲಿ ಆಮೇಲೆ ಬರೆಯಕ್ ಹೇಳುತ್ತೆ. ಮಿದುಳು ಕೆಲಸ ಮಾಡುತ್ತೆ, ಕಣ್ಣು ನೋಡ್ತಿರುತ್ತೆ ಏನ್ ಬರೀತಿದಂತ, ಸ್ಪೆಲ್ಲಿಂಗ್ ಸರಿ ಇದೆಯಾ ಅಂತ ನೋಡುತ್ತೆ, ಅವ್ರು ಹೇಳಿದ ಡಿಕ್ಟೇಷನ್ ನಾವು ಬರಿತಿರ್ತೀವಿ, ಕಿವಿ ಕೇಳ್ಕೊಂಡಿರುತ್ತೆ. ಆದ್ದರಿಂದ ಬರೆಯೋದು ಬಹಳ ಮುಖ್ಯ ಆಗುತ್ತೆ. ಏಕ್ಲಿಕ್ನ ಸೌಭಕ್ನ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಓದಬೇಕು. ಓದಲ್ಲೇ ಬಂತು ಅಂತಂದ್ರೆ ದೇರ್ ಇಸ್ ನೋ ಶಾರ್ಟ್ ಕಟ್. ಕಿವಿಲ್ ಕೇಳಿದ್ದು ಇವಾಗ ಕೇಳಿದ್ದು ಇನ್ನೊಂದು ಅರ್ಧ ಗಂಟೆಗೆ ಮರ್ತು ಹೋಗುತ್ತೆ. ಶ್ರವಣ ಮನಕ್ಕೆ ಆನಂದವೀವುದು ಅಂತ ಹೇಳ್ತಾರೆ. ಕೇಳುವಾಗ ಚೆನ್ನಾಗಿರುತ್ತೆ, ಇನ್ನು ಅರ್ಧ ಗಂಟೆ ಬಿಟ್ಟು ಹೇಳು ಅಂತಂದ್ರೆ ಮರ್ತು ಹೋಗಿದೆ ಅನ್ನುತ್ತೆ. ಹಾಗಾಗಿ ಕೇಳಿದ್ರೆ ಸಾಲಲ್ಲ, ಅದನ್ನ ಮನನ ಮಾಡ್ಬೇಕು. ಏನ್ ಹೇಳಿದ್ರು ಸಾಹೇಬ್ರು ಅಂತ ಮನನ ಮಾಡ್ಬೇಕು. ಮನನ ಮಾಡಿದ್ಮೇಲೆ ಅದನ್ನ ಬರ್ಕೋಬೇಕು, ಬರ್ದ್ಬೇಕು. ಏನ್ ನಿಮಗ್ ಮನ್ಸಿಗೆ ಬಂತು ಅದನ್ನ ಬರಿಬೇಕು. ತಪ್ಪಾಗಿದ್ರೆ ಆಮೇಲೆ ಪುಸ್ತಕ ತೆಗೆದು ಪುನಃ ಅದನ್ನ ನೋಡಿ ಸರಿಯಾದನ್ನ ಬರಿಬೇಕು. ಈ ರೀತಿ ಮಾಡ್ತಾ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ ಮನಸ್ಸಿಗೆ ಯಾವ ರೀತಿಯಲ್ಲಿ ನಾವು ತಯಾರಾಗಿರ್ತೀವಿ ಅಂತಂದ್ರೆ, ನೀನ್ ಬೌನ್ಸರ್ ಆರು ಹಾಕು, ಗೂಗ್ಲಿನಾರು ಹಾಕು, ಏನಾದ್ರೂ ಹಾಕು, ನೀನ್ ಯಾವ ತರ ಬೌಲಿಂಗ್ ಮಾಡಿದ್ರು ನಾನ್ 6 ಹೊಡಿತೀನಿ ಅನ್ನೋ ಆತ್ಮವಿಶ್ವಾಸ ನಿಮಗ್ ಬರುತ್ತೆ. ಯಾವಾಗ ಆತ್ಮವಿಶ್ವಾಸ ನಿಮಗ್ ಬಂತು, ಇಡೀ ಪ್ರಪಂಚ ನಿಮ್ಮ ಕಂಟ್ರೋಲ್ ಬಂದ್ಬಿಡುತ್ತೆ. ಯಾರು ಬರ್ಲಿ, ಸಚಿನ್ ತೆಂಡೂಲ್ಕರ್ ಅವ್ರನ್ನ ಒಂದ್ಸತಿ ಕೇಳ್ತಾರೆ, ಅಲ್ಲ ಸರ್ ನೀವು ನೋಡಿದ್ರೆ 4.25 ಅಡಿ ಇದೀರಿ, ಆ ಮಾಲ್ಕಮ್ ಮಾರ್ಷಲ್ ನೋಡಿದ್ರೆ 6 ಅಡಿ 3 ಇಂಚ್ ಇದಾನೆ, ಆ ವ್ಯಕ್ತಿ ಅಲ್ಲಿಂದ ಬಂದ್ ಬೌಲಿಂಗ್ ಹಾಕಿದ್ರೆ ಎಂತೆಂತ ದೊಡ್ಡ ವ್ಯಕ್ತಿಗಳೇ ಬಾಡಿ ಲೈನ್ ಬೌಲಿಂಗ್ ಅಂತ ಹೋಗ್ಬಿಟ್ಟಿದ್ದಾರೆ, ನಿಮ್ಗೆ ಮಾಲ್ಕಮ್ ಮಾರ್ಷಲ್ ಬೌಲಿಂಗ್ ನೋಡಿ ಹೆದರಿಕೆ ಆಗ್ಲಿಲ್ವಾ ಅಂತ ಕೇಳ್ತಾರೆ. ಆಗ ಸಚಿನ್ ತೆಂಡೂಲ್ಕರ್ಗೆ ಕೇವಲ ಇನ್ನೂ 17 ವರ್ಷ ಕೂಡ ತುಂಬಿರುವುದಿಲ್ಲ. ಅವನ ಪರವಾಗಿ ರಮಾಕಾಂತ್ ಅರ್ಚೇಕರ್ ಅಂತ ಅವರ ಕೋಚ್ ಸೈನ್ ಮಾಡಿಕೊಟ್ಟಿರ್ತಾರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಹೋದಾಗ. ಯೂಟ್ಯೂಬ್ ಅಲ್ಲಿ ಅದರ ಕ್ಲಿಪ್ಪಿಂಗ್ ಇದೆ, ನೀವು ನೋಡ್ಕೊಳ್ಳಿ ಹೋಗಿ, ಅವಾಗ ಗೊತ್ತಾಗತ್ತೆ. ಮಾಲ್ಕಮ್ ಮಾರ್ಷಲ್ ಹಾಕಿದಂತ ಚೆಂಡಿಗೆ ಸಚಿನ್ ತೆಂಡೂಲ್ಕರ್ ಧೈರ್ಯವಾಗಿ 6 ಹೊಡಿತಾರೆ. ಆ ಪ್ರಶ್ನೆನ ಅವನು ಆಮೇಲೆ ಮ್ಯಾಚ್ ಮುಗಿದ್ಮೇಲೆ ಕೇಳಿದ್ರೆ ತೆಂಡೂಲ್ಕರ್ ಅವ್ರು ಹೇಳಿದಂತ ಉತ್ತರ ನಮ್ಗೆಲ್ಲ ಒಂದ್ಸತಿ ಗೊತ್ತಾಗ್ಬೇಕು. ಏನ್ ಹೇಳಿದ್ರು ಅವರು ಅಂತಂದ್ರೆ, ನಾನು ಬೌಲರ್ನ ನೋಡೋದಿಲ್ಲ, ಯಾರು ಬೋಲ್ ಮಾಡ್ತಿದ್ದಾರೆ ಅಂತ ನೋಡೋದಿಲ್ಲ, ನಾನು ನೋಡೋದು ಬಾಲ್ ಹೆಂಗ ಬಂತು ಅದನ್ನ ನಾನು ಹೆಂಗ್ ಆಡ್ಬೇಕು ಅಂತ.
ಹಾಗೆ ನೀವು ಕೊಡ್ತಕ್ಕಂಥದ್ದು ಕರ್ನಾಟಕ ಈ ಎಕ್ಸಾಮಿನೇಷನ್ ಸೆಂಟರ್ ಅವರು ಮಾಡ್ಲಿ, ಹೈಕೋರ್ಟ್ ಅವರು ಪ್ರಶ್ನೆ ಕೇಳಲಿ, ಪ್ರಪಂಚದಲ್ಲಿ ಯಾರು ಬೇಕಾದ್ರೂ ಪ್ರಶ್ನೆ ಕೇಳಿ, ಆ ಪ್ರಶ್ನೆಗೆ ನಾನ್ ಕೊಡ್ತಕ್ಕಂಥ ಉತ್ತರ ಸರಿಯಾಗಿದೆ ಅಂತಕ್ಕಂಥದ್ದು ಮನದಟ್ಟಾಗ್ಬೇಕು. ನಾನ್ ಕೊಡ್ತಕ್ಕಂಥ ಉತ್ತರ ಸರಿ ಇದೆ ಅಂತಂದ್ರೆ ನಿಮಗೆ ಖಚಿತತೆ ಬಂದಿದೆ ಅಂತ. ಆ ಖಚಿತತೆ ಬರೋದು ಯಾವಾಗ ಅಂದ್ರೆ ನೀವು ಚೆನ್ನಾಗಿ ತಯಾರಾಗಿದ್ದಾಗ ಮಾತ್ರ. ಇಲ್ದಿದ್ರೆ ಎಕ್ಸಾಮಿನೇಷನ್ ದಿನ ಭಯ ಆಗುತ್ತೆ. ಅನ್ಯ ಮಾರ್ಗಗಳಿಂದ ನೀವು ಸಂಪಾದನೆ ಮಾಡಿದ್ದು ದುಡ್ಡು ನಿಮ್ಗೆ ಉಳಿಯಲ್ಲ. ದುಡ್ಡೇ ಉಳಿದಿದ್ಮೇಲೆ ಇನ್ನು ವಿದ್ಯೆ ಉಳಿಯುತ್ತಾ? ಖಂಡಿತ ಇಲ್ಲ. ಹಾಗಾಗಿ ಪರಿಶ್ರಮ ಒಂದೇ ಮಾರ್ಗ. ಪ್ರತಿ ದಿವಸ ಒಂದು ಪುಸ್ತಕ ತೆಗೆದುಕೊಳ್ಳಿ, ಓದಿ. ನಮ್ಮ ಅಡ್ವೊಕೇಟ್ ಅಸೋಸಿಯೇಷನ್ ಲೈಬ್ರರಿ ಚೆನ್ನಾಗಿ ಮಾಡಿದ್ದಾರೆ, ಅಲ್ಲಿ ಬಂದು ಕೂತ್ಕೊಳ್ಳಿ, ಬೇಕಾದನ್ನು ತಿಳ್ಕೊಳ್ಳಿ. ನಿಮ್ಮೆಲ್ಲರ ಮೊಬೈಲ್ಗಳಲ್ಲಿ ಇವತ್ತು ಆಪ್ ಇದೆ, ಅದನ್ನ ಹಾಕೊಳ್ಳಿ, ಅದನ್ನ ಓದ್ಕೊಳ್ಳಿ. ಪುಸ್ತಕವನ್ನ ತೆಗೆದು ಓದೋದು ಬಹಳ ಚೆನ್ನಾಗಿರುತ್ತೆ. ಮೊಬೈಲ್ನಲ್ಲಿ ಓದ್ಬೇಕಾದ್ರೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ. ಪುಸ್ತಕದಲ್ಲಿ ಓದಿ. ಪುಸ್ತಕದಲ್ಲಿ ಓದಿದ್ದನ್ನ ಮಸ್ತಕದಲ್ಲಿ ಇಟ್ಕೊಳ್ಳಿ, ಅದನ್ನ ರೀಪ್ರೊಡ್ಯೂಸ್ ಮಾಡಿ ಬರವಣಿಗೆ. ಆವಾಗ ತಾನಾಗೆ ನಿಮ್ಗೆ ಎಲ್ಲ ಪ್ರಾವಿಷನ್ ಬಗ್ಗೆ ಖಚಿತತೆ ಬರುತ್ತೆ. ಹೀಗೆ ಮಾಡ್ಕೊಂಡಾಗ ಮೇನ್ ಎಕ್ಸಾಮ್ ಅಥವಾ ಫೈನಲ್ ಎಕ್ಸಾಮ್ ಅಂತ ಏನ್ ಬರೀತೀರಿ ಅದು ಕೂಡ ಸುಲಭವಾಗಿ ನೀವು ಪಾಸ್ ಮಾಡ್ಬೋದು. ಅದನ್ನ ಮಾಡೋದಾದ್ಮೇಲಿಂದ ಅಲ್ಲಿ ಒಂದ್ ಪೇಪರ್ ಇದೆ, ಅದೇನು ಅಂದ್ರೆ ಟ್ರಾನ್ಸ್ಲೇಷನ್ ಅಂತ. ಈ ಟ್ರಾನ್ಸ್ಲೇಷನ್ ಪೇಪರ್ ನಲ್ಲಿ ಬಹಳಷ್ಟು ನಮ್ಮ ಸ್ನೇಹಿತರು ಪಾಸ್ ಮಾಡಕ್ ಆಗ್ತಾ ಇಲ್ಲ. ಇದೊಂದು ಭಾಗವನ್ನ ಹೇಳಿ ಇವತ್ತಿನ ಒಂದು ಉಪನ್ಯಾಸವನ್ನ ನೋಡೋಣ. ಈ ಟ್ರಾನ್ಸ್ಲೇಷನ್ ಏನು ಅಂತಂದ್ರೆ, ನಾವು ಬಹಳ ಏನ್ ಮಾಡ್ಬಿಡ್ತೀವಿ, ಲೈನ್ ಟ್ರಾನ್ಸ್ಲೇಷನ್ ಮಾಡಕ್ ಹೋಗ್ಬಿಡ್ತೀವಿ. ಅದು ತಪ್ಪು. ನೀವು ಇಡೀ ಒಂದು ಏನು ಆ ಪ್ಯಾರಾಗ್ರಾಫ್ ಅವ್ರು ಕೊಟ್ಟಿರ್ತಾರೆ, ಆ ಇಡೀ ಪ್ಯಾರಾಗ್ರಾಫ್ ನ ಓದಿ. ನೀವು ಓದ್ಬಿಟ್ಟು ನಿಮ್ಮ ಮನಸ್ಸಿಗೆ ಏನ್ ಅನ್ನಿಸ್ತು ಅಂತ ತಿಳ್ಕೊಳ್ಳಿ. ಆ ಮನಸ್ಸಿಗೆ ಏನ್ ಅನ್ನಿಸ್ತು ಅಂತ ತಿಳ್ಕೊಂಡಿದ್ದನ್ನ ಪುನಃ ನಿಮ್ಮ ಭಾಷೆಯಲ್ಲಿ, ಒಂದ್ ವೇಳೆ ಇಂಗ್ಲಿಷ್ ಇಂದ ಕನ್ನಡಕ್ಕೆ ಕೇಳಿದ್ರೆ ಅಥವಾ ಕನ್ನಡ ಇಂದ ಇಂಗ್ಲಿಷ್ ಕೇಳಿದ್ರೆ, ಆಗ ನಿಮ್ಮ ಮನಸ್ಸಿಗೆ ಏನ್ ಬಂತು ಆ ಪದಗಳನ್ನ ಹಾಕಿ ಇಡೀ ಒಂದು ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಿದ್ದನ್ನ ಸೇರಿಸಿ ಬರೀರಿ. ಅದು ತಪ್ಪಾಗಿದ್ರೂ ಪರವಾಗಿಲ್ಲ. ನೀವು ಒಂದು ಲೈನ್ ಮಾಡಕ್ ಹೋಯ್ತು ಅಂತಂದ್ರೆ ಒಂದಕ್ಕೊಂದು ಅರ್ಥ ಬರಲ್ಲ. ಹಾಗಾಗಿ ಗೂಗಲ್ ಟ್ರಾನ್ಸ್ಲೇಷನ್ ದಯವಿಟ್ಟು ಹೋಗಬೇಡಿ, ಅದು ಸರಿಯಾಗಿ ಕೊಡೋದಿಲ್ಲ. ಅಲ್ಲಿ ಒಂದು ಬೆಂಗಳೂರಿನಲ್ಲಿ ಕನಿಂಗ್ ಹ್ಯಾಮ್ ರೋಡ್ ನಲ್ಲಿ ಈ ವೈಟ್ ಟಾಪಿಂಗ್ ಅಂತ ಕೆಲಸ ನಡೀತಿತ್ತು. ಫಸ್ಟ್ ಅದೇ ರೋಡ್ಗೆ ಮಾಡಿದ್ದು. ಅಲ್ಲೊಂದು ಮೋರಿ ದೊಡ್ಡದಾಗಿ ಮಾಡ್ಬೇಕು, ಎಲ್ಲ ಕೇಬಲ್ ಅದರಲ್ಲಿ ಹಾಕ್ಬೇಕು ಅಂತ ತೋಡ್ಬಿಟ್ಟಿದ್ರು. ಅಕ್ಕಪಕ್ಕ ಎಲ್ಲ ಆಫೀಸ್ಗಳು, ಆಸ್ಪತ್ರೆಗಳು, ಹೋಟೆಲ್ಗಳು ಇದ್ವು. ಅಲ್ಲಿ ಕೆಲಸ ಮಾಡ್ತಕ್ಕಂಥ ಜನಗಳಿಗೆ ಹೊರಗಡೆ ಹೋಗಕ್ಕೆ 1-2 ಮಾಡೋದಕ್ಕೆ ಜಾಗಗಳು ಸಿಗ್ತಿರ್ಲಿಲ್ಲ. ಅದಕ್ಕೆ ಆ ಗುಂಡಿನಲ್ಲಿ ಎಲ್ಲಿ ತೋಡಿದ್ರು ಅಲ್ಲಿ ಹೋಗಿ ಮಾಡ್ಬಿಡ್ತಾ ಇದ್ರು. ಎರಡನೇದಕ್ಕಿಂತ ಹೆಚ್ಚಾಗಿ ನಂಬರ್ 1 ಗ್ಯಾರಂಟಿ ಮಾಡಿರೋರು. ಪಾಪ ಅಲ್ಲಿ ಕೂಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಆ ವಾಸನೆ ತಡೆಯಕ್ಕಾಗ್ದು. ಅವರು ಆ ಕಾಂಟ್ರಾಕ್ಟರ್ಗೆ ಹೇಳಿದ್ರು, ಸರ್ ಎಲ್ಲ ಈ ತರ ಇಲ್ಲಿ ಬಂದ್ಬಿಟ್ಟು ನಂಬರ್ 1 ಮಾಡೋಗ್ಬಿಟ್ಟಿದ್ದಾರೆ, ಇದನ್ನ ನಿಲ್ಲಿಸ್ಬೇಕು ನೀವು, ಇಲ್ದೇ ನಾವು ಮಾರನೇ ದಿನ ಕೆಲಸ ಮಾಡೋದು ಹೇಗೆ ಅಂತ. ಆ ಕಾಂಟ್ರಾಕ್ಟರ್ ಏನ್ ಮಾಡ್ದ, ಹೋದ, ಡೋಂಟ್ ಪಾಸ್ ಯೂರಿನ್ ಹಿಯರ್ ಅಂತ ಒಂದು ಪ್ರಿಂಟ್ ಮಾಡಿಸ್ಬಿಟ್ಟು ಫ್ಲೆಕ್ಸ್ ತಗೊಂಡ್ಬಂದ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟ. ಆದ್ರೂ ಮಾರನೇ ದಿನ ಎಲ್ಲ ಹಾಕಿದ್ರು, ತಿರ್ಗಾ ಮತ್ತೆ ಆಗಿತ್ತು. ಆ ತಿರ್ಗಾ ಮತ್ತೆ ಅನ್ಕೊಂಡು ಕೇಳಿದಾಗ ಯಾರೋ ಪಕ್ಕದವ್ರು ಹೇಳಿದ್ರು, ನಿಮ್ ತರದವ್ರು ಜಾಂಡ್ರು, ಅಲ್ಲ ರೀ ಅವರೆಲ್ಲ ಕೆಲಸ ಮಾಡೋರು, ಇವರೆಲ್ಲಾರು ಅವ್ರಿಗೆ ಇಂಗ್ಲಿಷ ಬರುತ್ತೆ, ಅದರಿಂದ ದಯವಿಟ್ಟು ನೀವು ಇಲ್ಲಿ ಕನ್ನಡದಲ್ಲಿ ಹಾಕ್ಸಿ ಅಂತ. ಈ ಕಾಂಟ್ರಾಕ್ಟರ್ಗೆ ಕನ್ನಡ ಬರೋದಿಲ್ಲ. ಅವನು ಹೋದ, ಗೂಗಲ್ ಟ್ರಾನ್ಸ್ಲೇಷನ್ ಕೊಟ್ಟ. ಆ ಗೂಗಲ್ ಟ್ರಾನ್ಸ್ಲೇಷನ್ ಕೊಟ್ರು, ಏನಂತ ಕೊಡ್ತು ಅದನ್ನ ಟೈಪ್ ಮಾಡಿ ಹಾಕ್ಬಿಟ್ಟ. ಏನ್ ಕೊಟ್ಟಿತ್ತು ಗೂಗಲ್ ಟ್ರಾನ್ಸ್ಲೇಷನ್ ಅಂದ್ರೆ, ಇಲ್ಲಿ ಮೂತ್ರ ತೇರ್ಗಡೆ ಆಗಿಲ್ಲ ಅಂತ ಕೊಡ್ತು. ಈ ತರ ಟ್ರಾನ್ಸ್ಲೇಷನ್ ನೀವು ಬರೆದ್ರೆ ನಾನ್ ಹೆಂಗ್ ನಂಬರ್ ಕೊಡ್ಲಿ ನಾಳೆ ದಿನ? ನಾನ್ ಹೆಂಗೆ ನಿಮ್ಮನ್ನ ಟ್ರಾನ್ಸ್ಲೇಷನ್ ಅಲ್ಲಿ ಪಾಸ್ ಮಾಡಿಸ್ಲಿ? ಆದ್ರಿಂದ ನಾನು ಮೊದಲಲ್ಲೇ ಈ ಉಪನ್ಯಾಸದ ಮೊದಲಲ್ಲೇ ತಿಳಿಸ್ದಾಗೆ, ನೀವು ಇವತ್ತಿಂದ 1ನೇ ತಾರೀಕು ಮೇ ಇಂದ 1ನೇ ತಾರೀಕು ಜೂನ್ಗೆ ನಾನು ತಿರ್ಗಾ ಕೋರ್ಟ್ಗೆ ಬರೋಷ್ಟ್ರೊಳಗಡೆಗೆ ಕನಿಷ್ಠ ಪಕ್ಷ ಒಂದು 150 ಹೊಸ ಪದಗಳು ಕಾನೂನಿನ ಕ್ಷೇತ್ರದಲ್ಲಿ ಬೇಕಾಗಿರ್ತಕ್ಕಂಥದ್ದನ್ನ ತಿಳ್ಕೊಂಡಿದ್ದೀನಿ ಇಂಗ್ಲಿಷ್ ನಲ್ಲಿ, ಅಥವಾ ಇಂಗ್ಲಿಷ್ ಅಲ್ಲಿ ಇರೋ ಪದಕ್ಕೆ ಕನ್ನಡದಲ್ಲಿ ನಂಗೆ ಅರ್ಥ ಆಗಿದೆ, ಇದ್ರ ಅರ್ಥ ಇಂಥದ್ದು ಅನ್ನೋದನ್ನ ತಿಳ್ಕೊಬೇಕು. ಲೀಗಲ್ ಗ್ಲಾಸರಿ ಅಂತ ಒಂದು ಪುಸ್ತಕ ಇದೆ, ಅದನ್ನ ತೆಗೆದುಕೊಳ್ಳಿ. ಎಷ್ಟೋ ಪದಗಳಿಗೆ ನಿಮ್ಗೆ ಅದ್ರಲ್ಲಿ ಉತ್ತರ ಸಿಗುತ್ತೆ. 2 ಪದಗಳನ್ನ ಈ ಕಡೆ ಆ ಕಡೆ ತೆಗೆದುಕೊಳ್ಳಿ. ನಿಮ್ಮ ಮನೆಯಲ್ಲಿ ಎಲ್ಲಾ ಪುಸ್ತಕಗಳ ಜೊತೆಗೆ ಇರ್ಬೇಕಾದಂಥದ್ದು ನಿಘಂಟು ಇರ್ಬೇಕು. ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ ಅಂತ ಕಿಟಲ್ ಅವ್ರು ಬರ್ದಿದ್ದಾರೆ. ಬಹುತೇಕ ಪದಗಳು ಚೆನ್ನಾಗಿದೆ. ಯಾರೋ ಹೊರಗಡೆ ದೇಶದಿಂದ ಬಂದಂತ ಬ್ರಿಟಿಷರು ನಮ್ಮ ರಾಜ್ಯದಲ್ಲೆಲ್ಲ ಸುತ್ತಾಡಿ ತನಗೆ ಬೇಕಾಗಿರ್ತಕ್ಕಂಥ ಅನುಕೂಲಕ್ಕೋಸ್ಕರ ಕಿಟಲ್ ಅಂತಕ್ಕಂಥ ವ್ಯಕ್ತಿ ಎಲ್ಲಾ ಕನ್ನಡ ಪದಗಳನ್ನ ಹುಡುಕಿ ಅದನ್ನ ಇಂಗ್ಲಿಷ್ಗೆ ತರ್ಜಮೆ ಮಾಡುವಂಥದ್ದು ಮತ್ತೆ ಮಾಡಿರ್ತಕ್ಕಂಥ ಕೆಲಸ ಎಷ್ಟು ವರ್ಷಗಳ ಹಿಂದೆ ಆಯ್ತು. 100 ವರ್ಷಗಳ ಹಿಂದೆ ಇರತಕ್ಕಂಥ ಕಿಟಲ್ ಡಿಕ್ಷನರಿ ನನ್ನ ಹತ್ರ ಈಗ್ಲೂ ಇದೆ. ನನಗಿಷ್ಟೆಲ್ಲ ಸಣ್ಣ ಪುಟ್ಟ ಪಾಂಡಿತ್ಯ ಬಂದಿದ್ರು ಕೂಡ ಇವತ್ತಿಗೂ ಕ್ಲಿಷ್ಟಕರ ಪದಗಳು ಬಂದ್ರೆ ಆ ಡಿಕ್ಷನರಿ ನೋಡ್ತೀನಿ ನಾನು.
ಗೂಗಲ್ ಟ್ರಾನ್ಸ್ಲೇಷನ್ ಕೇಳಕ್ ಹೋಗಲ್ಲ, ಅದು ತಪ್ಪು ಕೊಡುತ್ತೆ. ಆದ್ರಿಂದ ಡಿಕ್ಷನರಿಗೆ ಹೋಗ್ಬೇಕು.